ಅನಂತ ಗುಣಗಳಲ್ಲಿ ವಾಲ್ಮೀಕಿ ಋಷಿಗಳು ಲೆಕ್ಕ ಮಾಡಿ 16 ಗುಣಗಳನ್ನು ಆರಿಸಿದ್ದಾರೆ. ಸಮಾಜಕ್ಕೆ ಬೇಕಾಗಿರತಕ್ಕಂತಹ ಗುಣಗಳು. ಅದರಲ್ಲಿ ಒಂದು 5 ಗುಣಗಳ ಬಗ್ಗೆ ನಿನ್ನೆ ನೋಡಿದೆವು. ಸತ್ಯವಾಕ್ಯ ಕಹ, ಸತ್ಯವಾದ ಮಾತುಳ್ಳವನು ಯಾರು? ಸತ್ಯ ಶಬ್ದದ ಅರ್ಥ ಪುನಃ ವಿವರಿಸಬೇಕಾಗಿಲ್ಲ, ಎಲ್ರಿಗೂ ಗೊತ್ತು ಸತ್ಯ ಅಂದರೆ ಏನು ಅಂತ. ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದಲ್ಲ, ನಮ್ಮ ಮಾತಿನಿಂದ ಇನ್ನೊಬ್ಬರಿಗೆ ನೋವಾಗದಿದ್ದರೆ ಸರಿ, ಅದನ್ನು ಸತ್ಯ ಅಂತ ಕರೆದರು. ನಮ್ಮ ಮಾತಿನಿಂದ ಒಬ್ಬ ಸಾತ್ವಿಕನ ಮನಸ್ಸಿಗೆ ನೋವಾಗದಿದ್ದರೆ ಸಾಕು, ಅದನ್ನು ಸತ್ಯ ಅಂತ ಕರೆದರು. ಇಂತಹ ಮಾತು ರಾಮಚಂದ್ರನ ಬಾಯಿಂದ ಬರ್ತಾ ಇತ್ತು. ವಾಲ್ಮೀಕಿ ಋಷಿಗಳಿಗೆ ತವಕ, ಲೋಕದಲ್ಲಿ ಯಾರಿದ್ದಾರೆ ಅಂಥವರು ಇದ್ದರೆ ತಿಳಿಸು ಅಂತ ಅಲ್ಲಿಯ ತನಕ ನಿನ್ನೆ ದಿವಸ ನೋಡಿದ್ದೆವು. ಇವತ್ತು 6ನೆಯ ಗುಣ ದೃಢ ವ್ರತಃ ಅಂತೇಳಿ. ವ್ರತ ಅಂದರೆ ದೀಕ್ಷೆ, ದೃಢ ವ್ರತಃ ಅಂತಂದರೆ ಸಂಕಲ್ಪ ಮಾಡುವಾಗ ಏನೋ ಗಡದ್ದಾಗಿ ಮಾಡುತ್ತೇವೆ. ಇಷ್ಟು ದಿವಸ ನಾನು ಈ ಕಾರ್ಯಕ್ರಮ ಮಾಡಬೇಕು ಅಂತ ಚೆನ್ನಾಗಿ ಭರ್ಜರಿಯಾಗಿ ಸಂಕಲ್ಪ ಆಯಿತು. ಒಂದು 50 ದಿವಸನೋ 48 ದಿವಸನೋ ಹೀಗೆ ನಮ್ಮಲ್ಲೇನೋ ಇರುತ್ತೆ, ಇಷ್ಟು ದಿವಸ ಮಾಡಬೇಕು ಅಂತ. ಸ್ವಲ್ಪ ದಿವಸ ಮಾಡಿದ ಮೇಲೆ ನಮಗೇನೆ ತೋರಲಿಕ್ಕೆ ಶುರುವಾಗುತ್ತೆ, ಇಷ್ಟು ದಿವಸ ಮಾಡಬೇಕಾ, ಸ್ವಲ್ಪ ಅದರಲ್ಲಿ ಕಮ್ಮಿ ಮಾಡಿದರೆ ಆಗಲಿಕ್ಕಿಲ್ವಾ. ಆಮೇಲೆ ನಮಗೇನೆ ಪುನಃ ಶುರುವಾಯಿತು, ಯಾಕೆ ಕಮ್ಮಿ ಮಾಡಬಾರ್ದು, ನನ್ನ ಹತ್ರ ಯಾರೂ ಹೇಳಲಿಲ್ಲ ಇಷ್ಟು ದಿವಸ ಮಾಡಬೇಕು ಅಂತ, ನಾನೇ ಸಂಕಲ್ಪ ಮಾಡಿದ, ಆದರೆ ನಾನೇ ವಿಕಲ್ಪ ಮಾಡಬಹುದು, ನನ್ನದೇ ಸಂಕಲ್ಪ ನನ್ನದೇ ವಿಕಲ್ಪ, ಏನು ಅಡ್ಡಿ ಇಲ್ಲ, ಆದ್ದರಿಂದ ಅಷ್ಟು ಬೇಡ, ಸ್ವಲ್ಪ ಕಮ್ಮಿ ಮಾಡೋಣ ಅಂತ ನಮಗೆ ಸಹಜವಾಗಿ ತೋರುತ್ತೆ. ಇದು ಮುಂಬೈ ಜನಕ್ಕೆ ತೋರುವುದಿಲ್ಲ, ಉಡುಪಿ ಜನಕ್ಕೆ ಹಾಗೆ ತೋರುತ್ತೆ. ಉಡುಪಿಯಲ್ಲಿ ಹೇಳುವಾಗ ಮುಂಬೈ ಜನಕ್ಕೆ ಹಾಗೆ ತೋರುತ್ತೆ ಅಂತ ಅಂದಿದ್ದೆ. ದಿವಸ ಹೋಗಬೇಕಾ ಅಂತ, 9 ದಿವಸನೂ ಹೋಗಬೇಕು. ಏನೋ ಆರಂಭದಲ್ಲಿ ನಮಗೆ ಅಮಾವಾಸ್ಯೆ ದಿವಸ ಉತ್ಸಾಹ ಇತ್ತು, ಹುರುಪಿತ್ತು, ಅದನ್ನು ಸಂಕಲ್ಪ ಮಾಡಿದ್ದೆವು. ಈ ಸಲ ಸ್ವಾಮಿಗಳು ಬರ್ತಾರೆ ಅಂತ 9 ದಿವಸನೂ ಹೋಗಬೇಕು ಅಂತ ಅಮಾವಾಸ್ಯೆ ದಿವಸ ಸಂಕಲ್ಪ ಮಾಡಿದ್ದೆವು. ಮರು ದಿವಸ ಗುಡಿಪಾಡು ದಿವಸ ಸಾಯಂಕಾಲಕ್ಕಾಗುವಾಗ ಸರಿ ಬಂದೆವು. ಒಂದು 3 ದಿವಸ 4 ದಿವಸ ಆಗುವಾಗ ತಿರುಗಿ ಮನೆ ಹೋಗುವಾಗ ನಮಗೇನೆ ತೋರುತ್ತೆ, ಅಲ್ಲ ನಾಳೆ ಹೋಗಬೇಕಾ, ಆ ರಸ್ತೆ ಜಂಜಾಟ ಇದರಲ್ಲೆಲ್ಲ ಹೋಗೋದು ಬರೋದು ಅಂತಂದರೆ ತುಂಬ ಕಷ್ಟ ತಾನೆ. ಅದರಿಂದ 1 ದಿವಸ ತಪ್ಪಿದರೆ ಏನಾಗುತ್ತೆ, ಏನು ಯಾರ್ದು ತಲೆ ಹೋಗೋದಿಲ್ಲ. ಆದ್ದರಿಂದ ಹೋಗಬೇಕಾ ಅಂತ ನಮಗೇನೆ ಒಳಗಿನಿಂದ ತೋರುವುದು ಸಹಜ. ಈ ವಿಷಯದಲ್ಲಿ ಇದು ಒಂದು ಅಂತಲ್ಲ, ಎಲ್ಲ ವಿಷಯದಲ್ಲಿ ನಿಮಗೆ ಬಿಡಿ ನನಗೇನೆ ತೋರಿದೆ ಅಂತೆ. ಏನು 2 ವರ್ಷದ ಮೊದಲೇ ಹೇಳಿದ್ದೆ, ಏನು ಅಂತ, ಪರ್ಯಾಯ ಮುಗಿದ ಮೇಲೆ ಬರ್ತೇನೆ, ಬಂದ ಮೇಲೆ ಏನು ನಮ್ಮದು ಕಾರ್ಯಕ್ರಮ ಮುಂದುವರಿಸೋಣ ಅಂತ. ಪರ್ಯಾಯ ಮುಗಿದಾಗ ನನಗೇನೆ ತೋರಿತ್ತು, ಹೋಗಬೇಕಾ ಮುಂಬೈಗೆ ಅಂತ. ಆದ್ದರಿಂದ ನಮ್ಮ ನಿಮ್ಮ ಸಂಕಲ್ಪಗಳು ಉಂಟಲ್ಲ, ನಮ್ಮ ನಿಮ್ಮ ವ್ರತಗಳು ಉಂಟಲ್ಲ, ಈ ವ್ರತಗಳಲ್ಲಿ ನಮಗೆ ದಾರ್ಢ್ಯ ಇಲ್ಲ. ಆದರೆ ಭಗವಾನ್ ರಾಮಚಂದ್ರ ತಾನೇನಾದರೂ ಒಂದು ಸಂಕಲ್ಪ ಮಾಡಿದ ಅಂತಂದರೆ, ವಾಲ್ಮೀಕಿ ಋಷಿಗಳು ಹಾಗೆ ಹೇಳ್ತಾ ಇಲ್ಲ, ಮಾಡಿದ ಸಂಕಲ್ಪವನ್ನು ಕೊನೆಗೊಳಿಸೋ ವ್ಯಕ್ತಿ ಲೋಕದಲ್ಲಿ ಯಾರಾದರೂ ಇದ್ದರೆ ತಿಳಿಸು ಅಂತಿಷ್ಟೇ ಮಾತನ್ನು ಕೇಳ್ತಾ ಇದ್ದಾರೆ. ವೇದಾ ಸ್ವಾಂಗ ಅಜಿತ ಕೃಷ್ಣ ದೃಢ. ವೇದವ್ಯಾಸದೇವರು ಹೇಳಿದ್ದಾರೆ ಸಹಸ್ರನಾಮದಲ್ಲಿ, ದೃಢ ದಾರ್ಢ್ಯವುಳ್ಳವ. ಯಾವುದೇ ಮಾತಾಗಿದೆ, ಕಾಡಿಗೆ ಹೋಗುವುದು ಅಂತಂದರೆ ಹೋಗುವುದೇ, ಯಾರು ಕೂಗಲಿ ಯಾರು ಏನು ಬೇಕಾದರೂ ತಲೆ ಹೊಡ್ಕೊಳ್ಳಿ, ಹೋಗುವುದು ಅಂತ ಸಂಕಲ್ಪ ಮಾಡಿ ಆಗಿದೆ, 14 ವರ್ಷ ಅಂತ ತೀರ್ಮಾನ ಮಾಡಿ ಆಗಿದೆ, ಆದ್ದರಿಂದ ಹೋಗುವುದು ಖಂಡಿತ ಅಂತ. ರಾಮಚಂದ್ರ ಮೃದೂನಿ ಕುಸುಮಾದಪಿ ಕಠೋರ ವಜ್ರಾದಪಿ. ವಜ್ರಕ್ಕಿಂತಲೂ ರಾಮಚಂದ್ರ ಕಠಿಣ, ಪುಷ್ಪಕ್ಕಿಂತಲೂ ರಾಮಚಂದ್ರ ಮೃದು. ಆದ್ದರಿಂದ ಮಾಡಿದ ಸಂಕಲ್ಪವನ್ನು ರಾಮಚಂದ್ರ ಹಿಂದೆ ತೆಗೆದುಕೊಳ್ಳುವವ ಅಲ್ಲ. ವಾಲ್ಮೀಕಿ ಋಷಿಗಳು ಕೇಳ್ತಾ ಇದ್ದಾರೆ, ಇಂತಹ ವ್ಯಕ್ತಿತ್ವವುಳ್ಳವ ಲೋಕದಲ್ಲಿ ಯಾರಿದ್ದಾನೆ? ದೇವರ ಸಂಕಲ್ಪನೆ ಅಂತಹದ್ದು. ಎಂತಹ ಅಪರೋಕ್ಷ ಜ್ಞಾನಿಯೇ ಆಗಿರಲಿ, ನನ್ನನ್ನು ಎಷ್ಟು ಚೆನ್ನಾಗಿಯೇ ತಿಳಿದವನಾಗಿರಲಿ, ನನ್ನನ್ನು ಎಷ್ಟೇ ಪ್ರೀತಿಸುವ ಆಗಿರಲಿ, ನನ್ನ ನಿಯಮವನ್ನು ನಾನು ಮುರಿದು ನಾನು ಅವನನ್ನು ನನ್ನ ಬಳಿಗೆ ಬಾ ಅಂತ ಕರೆಯುವುದಿಲ್ಲ ಅಂತ ದೇವರ ಸಂಕಲ್ಪ. ಏನದು ನಿಯಮ? ಅಪರೋಕ್ಷ ಜ್ಞಾನ ಆಗಿರುತ್ತೆ. ತುಂಬ ಜನ ಇದ್ದಾರೆ, ಚತುರ್ಮುಖನನ್ನೇ ತೆಗೆದುಕೊಳ್ಳೋಣ, ಅಪರೋಕ್ಷ ಜ್ಞಾನ ಆಗಿದೆ, ದೇವರನ್ನು ಕಂಡಿದ್ದಾನೆ, ಅವನು ದೇವರನ್ನು ಪ್ರೀತಿಸುವಷ್ಟು ಯಾರೂ ಪ್ರೀತಿಸುವುದಿಲ್ಲ ಅಲ್ವೋ. ಆದರೆ ಎಲ್ಲಿದ್ದಾನೆ ಚತುರ್ಮುಖ? ಸಂಸಾರದಲ್ಲೇ ಇನ್ನೂ ಇದ್ದಾನೆ. ಯದ್ಯಪಿ ದೇವರನ್ನು ಕಂಡಿದ್ದಾನೆ, ಹೃದಯದಲ್ಲಿ ಭಗವಂತನ ದರ್ಶನ ಆಗಿದೆ,
ದೇವರನ್ನು ಸದಾಕಾಲ ಪ್ರೀತಿಸ್ತಾ ಇದ್ದಾನೆ, ಎಂದೂ ಕೂಡ ದೇವರನ್ನು ದ್ವೇಷಿಸುವುದೇ ಇಲ್ಲ. ಆದ್ದರಿಂದ ದೇವರು ಏನು ಮಾಡಬೇಕಿತ್ತು? ಬಾ, ನನ್ನನ್ನು ತುಂಬ ಪ್ರೀತಿಸ್ತೀನಿ, ಬಾ ನನ್ನ ಬಳಿಗೆ ಬಾ, ಮೋಕ್ಷಕ್ಕೆ ಬಾ, ಸಾಕು ಸಂಸಾರ, ಅವರೆಲ್ಲ ಏನು ಬೇಕಾದರೂ ಮಾಡಿಕೊಳ್ಳಿ ಅಂತ ಅನ್ಬೋದಿತ್ತಲ್ಲ. ಇಲ್ಲ, ತನ್ನ ನಿಯಮವನ್ನು ಭಗವಂತ ಭಂಗ ಮಾಡುವುದಿಲ್ಲ. ಏನು ನಿಯಮ? ಎಲ್ಲರದ್ದೂ ಕೂಡ ಪ್ರಾರಬ್ಧ ಕರ್ಮ ಮುಗಿದ ಮೇಲೇನೆ ನಾನು ಅವರನ್ನು ನನ್ನ ಬಳಿಗೆ ಕರ್ಕೊಳ್ತೇನೆ ಅಂತ ದೇವರ ನಿಯಮ. ಅಪರೋಕ್ಷ ಜ್ಞಾನ ಆದಮೇಲೂ ಅಪರೋಕ್ಷ ಜ್ಞಾನಿಗಳಿಗೆ ಸಂಸಾರ ಇದೆ, ಅವರು ಸಂಸಾರದಲ್ಲಿ ಇರಬೇಕು. ಎಷ್ಟು ಸಮಯ ಇರಬೇಕು ಅಂತಂದರೆ ದೇವರ ನಿಯಮ ಉಂಟು. ಏನು ಅಂತ? ಅವರ ಪ್ರಾರಬ್ಧ ಕರ್ಮ ಮುಗಿಯುವ ತನಕ ಅವರು ಸಂಸಾರದಲ್ಲಿ ಇರಬೇಕು. ಆ ಪ್ರಾರಬ್ಧದಲ್ಲಿ ಏನು ಸೇರಿದೆ ಯಾರಿಗೆ ಗೊತ್ತು? ಅನುಭವಿಸುವಾಗಲೇ ಗೊತ್ತು ಏನು ಸೇರಿದೆ ಅಂತ. ರುದ್ರದೇವರ ಪ್ರಾರಬ್ಧ ತಗೊಳ್ಳೋಣ. ಏನು ಸೇರಿದೆ? ಭಸ್ಮಾಸುರನಿಂದ ಅಟ್ಟಿಸಿಕೊಂಡು ಹೋಗತಕ್ಕಂಥ ಪ್ರಸಂಗ ಸೇರಿದೆ. ರುದ್ರದೇವರ ಇದರಲ್ಲಿ ಏನು ಸೇರಿದೆ? ಜಟಾಧಾರಿಯಾಗಿ ದಿಗಂಬರನಾಗಿ ಅಥವಾ ಚರ್ಮಾಂಬರನಾಗಿ ಭಸ್ಮ ಲೇಪನ ಮಾಡಿಕೊಂಡು ಸ್ಮಶಾನದಲ್ಲಿ ಅಡ್ಡಾಡಿಕೊಂಡಿರತಕ್ಕಂಥದ್ದು ರುದ್ರದೇವರ ಪ್ರಾರಬ್ಧದಲ್ಲಿ ಸೇರಿದೆ. ಯದ್ಯಪಿ ರುದ್ರದೇವರು ದೇವರನ್ನು ಕಂಡವರು, ಅವರ ಪ್ರಾರಬ್ಧದಲ್ಲಿ ಸೇರಿದೆ. ದೇವರು ಏನು ಮಾಡಿದ? ಈ ರುದ್ರ ನನ್ನನ್ನು ಕಂಡಿದ್ದಾನೆ, ಆದ್ದರಿಂದ ಸಾಕು ಇವ ಸ್ಮಶಾನದಲ್ಲಿರೋದು, ಬರಲಿ ಮೋಕ್ಷಕ್ಕೆ ಅಂತ ಭಗವಂತ ಅವನ ಪ್ರಾರಬ್ಧ ಮುಗಿಯದೆ ಅವನನ್ನು ತನ್ನ ಬಳಿಗೆ ಕರ್ಕೊಂಡು ಹೋಗುವುದಿಲ್ಲ. ಹಾಗಾದರೆ ಏನಿದು? ದೃಢವ್ರತಃ. ಇದು ರಾಮಚಂದ್ರನ ದಾರ್ಢ್ಯ, ಇದು ಭಗವಂತನ ಸಂಕಲ್ಪ. ಹಾಗಾದರೆ ನಾವು ಮಾಡಿದ ಸಂಕಲ್ಪ ಹಾಗೆ ಇರಬೇಕೋ? ಮಾಡಿದ ಸಂಕಲ್ಪ ಕೊನೆಗೊಳ್ಳಬೇಕೋ? ದಾಕ್ಷಿಣಾತ್ಯರಿಗೆ ಒಂದು ಬಿರುದು ಕೊಟ್ಟಿದ್ದಾರೆ ಹಿರಿಯರು, ಆರಂಭ ಶೂರಾಹ ಕಲು ದಾಕ್ಷಿಣಾತ್ಯಾಹ ಅಂತ. ದಕ್ಷಿಣದ ದೇಶದವರಿಗೆ ಒಂದು ಬಿರುದು ಏನು ಗೊತ್ತಾ? ಗಡದ್ದಾಗಿ ಆರಂಭ ಮಾಡ್ತಾರೆ ಅಂತ. ಮತ್ತು ಆ ಸಂಘ ಸಂಸ್ಥೆಗಳು ಹೇಳ ಹೆಸರಿಲ್ಲದೆ ಹೋಗಿಬಿಡ್ತವೆ. ಆರಂಭ ಧಾಮ್ ಧೂಮ್ ಅಂತ 100 ಜನರನ್ನು ಸೇರಿಸುವುದೇನು? ವಾದ್ಯ, ಸುಡುಮದ್ದು, ಗೌಜೆ ಗೌಜೆ. ಅಲ್ಲಲ್ಲಿ ಇದು ಎಂಥದ್ದು ನಿಮ್ಮದು ನಾಮ ಫಲಕಗಳೇನು? ಇಂಥ ಸಂಸ್ಥೆ ಇಂಥ ದಿವಸ ಇಲ್ಲಿ ಆರಂಭ ಆಗುತ್ತೆ ಅಂತ. ಒಂದು 2 ವರ್ಷ ಕೆಲಸ ಮಾಡುತ್ತೆ. 3ನೇ ವರ್ಷ ಆಗುವಾಗ ಸ್ವಲ್ಪ ಶುರುವಾಯಿತು. 5ನೇ ವರ್ಷಕ್ಕಾಗುವಾಗ ಇಲ್ಲವೇ ಇಲ್ಲ, ಸಂಸ್ಥೆನೇ ಇಲ್ಲ, ಇಂಥ ಪ್ರಸಂಗ. ಅದಕ್ಕಂದ್ರೆ ಆರಂಭ ಶೂರಾಹ ದಾಕ್ಷಿಣಾತ್ಯಾಹ ಅಂತಂದ್ರೆ ಅಂಥ ಪ್ರಸಂಗ ಬರಬಾರದು. ಮಾಡಿದ ಸಂಕಲ್ಪವನ್ನು ಕೊನೆಗೊಳಿಸತಕ್ಕಂಥ ಒಂದು ಹಂತ ಚಾಕಚಕ್ಯತೆ ನಮ್ಮಲ್ಲಿ ಬರಬೇಕು. ಬರಬೇಕಾದ್ರೆ ನಾವು ದೇವರಲ್ಲಿ ಆ ಗುಣವನ್ನು ಉಪಾಸನೆ ಮಾಡಬೇಕು. ಅದಕ್ಕೋಸ್ಕರ ವಾಲ್ಮೀಕಿ ಋಷಿಗಳು ನಾರದರಲ್ಲಿ ಕಹ ದೃಢವ್ರತಃ, ದೀಕ್ಷೆಯಲ್ಲಿ ದಾರ್ಢ್ಯ ಉಳ್ಳ ವ್ಯಕ್ತಿ ಯಾರು ಅಂತ ಒಂದು ಪ್ರಶ್ನೆ ಮಾಡಿದ್ದಾರೆ. ನಾರದರು ಏನು ಮಾಡಿ? ಬಹಳ ಸುಲಭ. ವಾಲ್ಮೀಕಿ ಋಷಿಗಳಿಗೆ ಪ್ರಶ್ನೆ ಮಾಡಲಿಕ್ಕೆ ಮಾತ್ರ ಕಷ್ಟ, ನಾರದರಿಗೆ ಉತ್ತರ ಕೊಡ್ಲಿಕ್ಕೆ ಸುಲಭ. ನಮ್ಮ ಲೋಕದಲ್ಲಿ ಹೇಗೆ ಅಂತಂದರೆ ಪ್ರಶ್ನೆ ಮಾಡಲಿಕ್ಕೆ ಸುಲಭ, ಉತ್ತರ ಕೊಡ್ಲಿಕ್ಕೆ ಕಷ್ಟ. ಯಾಕೆ? ಪ್ರಶ್ನೆ ತಲೆಹರಟೇನೇ ಇರುತ್ತೆ, ಮತ್ತೇನೂ ಇಲ್ಲ. ಆದ್ದರಿಂದ ಅವನ ಪ್ರಶ್ನೆಯನ್ನು ಸರಿ ಮಾಡಿ ಆಮೇಲೆ ಇದಕ್ಕೆ ಉತ್ತರ ಕೊಡಬೇಕು ಲೋಕದಲ್ಲಿ. ಆದರೆ ಇಲ್ಲಿ ಹಾಗಲ್ಲ, ಉತ್ತರ ಕೊಡಲಿಕ್ಕೆ ಬಹಳ ಸುಲಭ. ನಾರದರು ಉತ್ತರ ಕೊಡ್ತಾರೆ, ಆದರೆ ವಾಲ್ಮೀಕಿ ಋಷಿಗಳ ಪ್ರಶ್ನೆ ಹೆಕ್ಕಿ ಪ್ರಶ್ನೆ ಮಾಡ್ತಾರೆ. ಯಾವ ಪ್ರಶ್ನೆ ಮಾಡಿದಾಗ ಬರುವ ಉತ್ತರದಿಂದ ಲೋಕಕ್ಕೆ ಪ್ರಯೋಜನ ಸಿಗುತ್ತೋ ಅಂತಹ ಪ್ರಶ್ನೆಗಳನ್ನು ಹೆಕ್ಕಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರದ್ದು 6ನೇದ್ದು ಪ್ರಶ್ನೆ ದೃಢವ್ರತಃ ಕಹ, ದೀಕ್ಷೆಯಲ್ಲಿ ದಾರ್ಢ್ಯ ಇರತಕ್ಕಂಥ ವ್ಯಕ್ತಿ ಯಾರು? ವೇದವ್ಯಾಸ ದೇವರು ಅದನ್ನೇ ತನ್ನದು ಬ್ರಹ್ಮಸೂತ್ರ ಅಂತ ಒಂದು ಗ್ರಂಥ, ಅದರಲ್ಲಿ ಹೇಳಿದ್ದಾರೆ. ಭೋಗೇನತು ಕ್ಷಪಯಿತ್ವ ಅಥ ಸಂಪಸ್ಯತೆ. ಸ್ವಲ್ಪ ಹೋಗುತ್ತೆ ಅಂತೆ. ದೇವರನ್ನು ಕಂಡ ಮೇಲೆ ನಮ್ಮಲ್ಲಿ ಸಂಗ್ರಹ ಆಗಿದ್ದದ್ದು ಸ್ವಲ್ಪ ಸುಟ್ಟು ಹೋಗುತ್ತೆ. ಸುಟ್ಟು ಹೋಗುತ್ತೆ ಅಂದರೆ ಏನು? ನಮ್ಮಲ್ಲಿಂದ ಹೋಗುತ್ತೆ. ಎಲ್ಲಿ ಸೇರುತ್ತೆ? ದೈತ್ಯರಲ್ಲಿ ಸೇರುತ್ತೆ. ಇಲ್ಲಿಂದ ಅಲ್ಲಿಗೆ ಕೊಡ್ತಾನೆ. ಅವರಲ್ಲಿಯೂ ಕೂಡ ಹಾಗೆ, ಅವರಿಗೂ ಕೂಡ ನರಕಕ್ಕೆ ಹೋಗಲಿಕ್ಕೆ ಸಮಯ ಬಂತು ಅಂತಂದಾಗ ಅವರು ಏನಾದರೂ ಜೀವನದಲ್ಲಿ ಪುಣ್ಯ ಅಂತ ಮಾಡಿದ್ದಿದ್ದರೆ ಅದನ್ನು ಅಲ್ಲಿಂದ ಕಿತ್ತು ಯಾರಿಗೆ ಕೊಟ್ಟ? ನಿಮ್ಮಂಥವರಿಗೆ ಕೊಟ್ಟ. ಅಲ್ಲಿಂದ ಕಿತ್ತು ಇಲ್ಲಿ ಕೊಟ್ಟ, ಇಲ್ಲಿಂದ ಕಿತ್ತು ಅಲ್ಲಿ ಕೊಟ್ಟ. ತಾನು ಯಾವುದನ್ನು ಇಟ್ಟುಕೊಳ್ಳುವುದಿಲ್ಲ ಭಗವಂತ. ಸರಿ, ನಮ್ಮದು ಪ್ರಾರಬ್ಧ ಅಂತ ಉಂಟು, ಸ್ವಲ್ಪ ಸುಟ್ಟು ಹೋಯ್ತಲ್ಲ, ಸ್ವಲ್ಪ ಕಿತ್ತುಕೊಂಡಲ್ವೋ, ಮತ್ತೆ ಸ್ವಲ್ಪ ನಾವೇ ಉಣ್ಣಬೇಕು ಅಂತ ಇಟ್ಟಿದ್ದಾನಲ್ವೋ, ಅದನ್ನು ಭೋಗೇನ ನಾವು ಉಂಡೇ ತೀರಬೇಕು. ಪ್ರಾರಬ್ಧ ಕರ್ಮಣ ಅನ್ಯಸ್ಯ ಜ್ಞಾನಾದೇವ ಪರೀಕ್ಷಯ. ಪ್ರಾರಬ್ಧ ಕರ್ಮಕ್ಕಿಂತ ಬೇರೆ ಕರ್ಮಗಳಿಗೆ ದೇವರ ದರ್ಶನದಿಂದ ಪರಿಹಾರ. ಪ್ರಾರಬ್ಧ ಕರ್ಮಣಸ್ತು ಭೋಗೇನೈವ ಪರೀಕ್ಷಯ. ನಾವು ಈಗಲೂ ಅದು ನಮ್ಮ ಚೆನ್ನಾಗಿ ಉಂಟಲ್ಲ, ಏನೋ ನಮಗೆ ಖುಷಿ ಇಲ್ಲದ್ದಾಯಿತು, ಯಾರಿಂದಲೋ ಬೈಗಳನ್ನು ಕೇಳುವ ಪ್ರಸಂಗ ಬಂತು, ಆವಾಗ ಏನಂತೇವೆ? ಏನು ನನ್ನ ಪ್ರಾರಬ್ಧಪ್ಪ, ಅದು ಕಮ್ಮಿ. ಏನು ನಿನ್ನ ಪ್ರಾರಬ್ಧವೋ ಅಂತ ಅದು ಜಾಸ್ತಿ ನಮ್ಮಲ್ಲಿ. ಇನ್ನೊಬ್ಬರಿಗೆ ಬೆರಳು ತೋರಿಸಿ ಕೈಸು, ಏನು ನಿನ್ನ ಪ್ರಾರಬ್ಧ, ಸುಮ್ಮನೆ ಅವರಿಂದ ಯಾಕೆ ಬೈಗಳನ್ನು ತಿಂತೀಯ,
ತೆಪ್ಪಗೆ ಕೂಡಬಾರ್ದು. ಹಾಗಾದರೆ ಪ್ರಾರಬ್ಧ ಎನ್ನತಕ್ಕಂಥದ್ದು ಅನುಭವಿಸಿಯೇ ಅದನ್ನು ಮುಗಿಸತಕ್ಕಂಥದ್ದು ಎನ್ನತಕ್ಕಂಥ ನಿಯಮ. ಆದರೂ ಭಗವಂತ ತನ್ನ ಕಾರುಣ್ಯವನ್ನು ಈ ಸಂದರ್ಭದಲ್ಲಿ ಸ್ವಲ್ಪ ಮೆರೀತಾನೆ. ಹೇಗೆ? ಯದ್ಯಪಿ ನಮ್ಮ ಪ್ರಾರಬ್ಧದಲ್ಲಿ ಏನು ಸೇರಿತ್ತು ಗೊತ್ತಾ? ಕಣ್ಣು ಹೋಗುವ ಪ್ರಸಂಗ ಇತ್ತು, ಒಂದು ಕಣ್ಣಿಗೆ ಏಟು ಬೀಳುವ ಪ್ರಸಂಗ ಇತ್ತು. ಆದರೆ ಆ ದೇವರನ್ನು ನಾವು ಮತ್ತು ಉಪಾಸನೆ ಮಾಡಿದ್ದಕ್ಕೆ ಏನು ಮಾಡಿದ ಗೊತ್ತಾ? ಕೊಂಚ ಮಾಡೋ ಪ್ರಾರಬ್ಧ. ನಂಬಿದೆ ಮುಖ್ಯ ಪ್ರಾಣ ನಿನ್ನ ಪಾದವ, ಅದರಲ್ಲಿ ದಾಸರಂದಿದ್ದಾರೆ. ಕೊಂಚ ಮಾಡೋ ಪ್ರಾರಬ್ಧವನ್ನು ಕೊಂಚ ಮಾಡು ಅಂತಂದರೆ, ಯದ್ಯಪಿ ನಮ್ಮ ಪ್ರಾರಬ್ಧದಲ್ಲಿ ಕಣ್ಣು ಹೋಗುವ ಪ್ರಸಂಗ ಇತ್ತು, ಮುಖ್ಯ ಪ್ರಾಣನ ಅಂತರ್ಯಾಮಿಯನ್ನು ಭಜನೆ ಮಾಡಿದ್ದಕ್ಕೆ ಕಣ್ಣಿಗೆ ಬೀಳುವ ಏಟು ಕಣ್ಣಿನ ಬದಿಗೆ ಬಿತ್ತು. ಏಟಂತೂ ಬಿತ್ತು. 5 ಏಟು ನನಗೇನೆ ಬೀಳಬೇಕಿತ್ತು. ಒಂದು ತರಗತಿಯಲ್ಲಿ 5 ಮಂದಿ ಕೂತಿದ್ದೆವು. ಆ ಎದುರಿನ ಬೆಂಚಲ್ಲಿ ಯಾರೋ ಒಬ್ಬ ಗಲಾಟೆ ಮಾಡಿದ್ದು ಒಬ್ಬ ಅಧ್ಯಾಪಕನಿಗೆ ಇಷ್ಟು ಗೊತ್ತು, ಎದುರಿನ ಬೆಂಚಲ್ಲಿದ್ದವರು ಗಲಾಟೆ ಮಾಡಿದ್ದು ಇಷ್ಟು ಗೊತ್ತು, ಯಾರು ಅಂತ ಗೊತ್ತಿಲ್ಲ. ಕೊನೆಗೆ ಏನು ಮಾಡಿದರು? 5 ಜನರು ನಿಲ್ಲಿಸಿದರು, ಪೆಟ್ಟು 5 ಜನಕ್ಕೂ ಕೊಟ್ಟು. ಯದ್ಯಪಿ ಇವನಿಗೆ 5 ಪೆಟ್ಟು ತಿನ್ನುವುದು ಇತ್ತು. ಇವ ಆ ದಿವಸ ಮನೆಯಿಂದ ಹೊರಡುವಾಗ ದೇವರನ್ನು ಚೆನ್ನಾಗಿ ಭಜನೆ ಮಾಡಿ ಜಪ ಚೆನ್ನಾಗಿ ಮಾಡಿ ಹೊರಟಿದ್ದ. ಪೆಟ್ಟು ಹಂಚಿ ಹೋಯಿತು. ಕೊಂಚ ಮಾಡೋ ಪ್ರಾರಬ್ಧ. ಆದ್ದರಿಂದ ನಮಗೆ ಏಟು ಬೀಳುವುದು ಖಂಡಿತ ಅಂತ ಖಾತ್ರಿ ಇದ್ದರೆ, ನಮಗೆ ಶಿಕ್ಷೆ ಉಂಟು ಅಂತ ಖಾತ್ರಿ ಇದ್ದರೆ, ಶಿಕ್ಷೆಯನ್ನು ಕಮ್ಮಿ ಮಾಡಿಕೊಳ್ಳಬೇಕಾದರೆ ಭಗವಂತನ ಆರಾಧನೆ ಹೇಗೆ ಮುಖ್ಯ ಪ್ರಾಣನ ಅಂತರ್ಯಾಮಿಯಾಗಿ, ಅದಕ್ಕೋಸ್ಕರನೇ ಕೊಂಚ ಮಾಡೋ ಪ್ರಾರಬ್ಧ ಅಂತ ಕೇಳಿದ್ದು ದೇವರಲ್ಲಿ ಅಲ್ಲ, ಮುಖ್ಯ ಪ್ರಾಣನಲ್ಲಿ. ಅಂದರೆ ಮುಖ್ಯ ಪ್ರಾಣನ ಅಂತರ್ಯಾಮಿಯಾಗಿ ದೇವರನ್ನು ಭಜನೆ ಮಾಡಿದಾಗ ನಮಗೆ ಏಟು ಬೀಳೋದು ಖಾತ್ರಿ ಅಂತ ಗೊತ್ತಿದ್ದರೂ ಅದು ಏನಾಗುತ್ತೆ? ಹಂಚಿ ಹೋಗುತ್ತೆ. ಅವನಿಗೂ ಏಟು ಬೀಳುತ್ತೆ. ಅವನ ಪ್ರಾರಬ್ಧದಲ್ಲಿ ಇಲ್ಲದ್ದು ಸಿಗುವುದೇ ಅವನ ಪ್ರಾರಬ್ಧ, ನನ್ನ ಪ್ರಾರಬ್ಧ ಇದ್ದದ್ದು ಕಮ್ಮಿ ಆಗೋದು ನನ್ನ ಪ್ರಾರಬ್ಧ. ಅಂತೂ ಯಾರ ಪ್ರಾರಬ್ಧ ಹೇಗೆ ಉಂಟು ಅಂತ ಅದು ಫಲ ಅನುಭವಿಸಿದಾಗ ಗೊತ್ತು ವಿನಃ ಅದಕ್ಕಿಂತ ಮೊದಲು ಗೊತ್ತಾಗೋದಿಲ್ಲ. ಆದ್ದರಿಂದ ಏನು? ದೃಢವ್ರತಃ. ಅಂತೂ ಪ್ರಾರಬ್ಧ ಉಂಟಾ? ತಿನ್ನುವುದು ಪ್ರಾರಬ್ಧ ಉಂಟಾ? ಕೊಟ್ಟೇ ಸಿದ್ಧ. ಇದು ಭಗವಂತನ ಸಂಕಲ್ಪ. ಆದ್ದರಿಂದ ದೃಢವ್ರತಃ. ಇಂತಹ ವ್ರತದಲ್ಲಿ ದೀಕ್ಷೆಯಲ್ಲಿ ದಾರ್ಢ್ಯ ಉಳ್ಳ ವ್ಯಕ್ತಿತ್ವ ಉಳ್ಳವನು ಯಾರು ಅಂತ ವಾಲ್ಮೀಕಿಗಳು ಪ್ರಶ್ನೆ ಮಾಡಿದರೆ, ನಂತರದಲ್ಲಿ ಚಾರಿತ್ರ್ಯೇಣ ಚ ಕಃ ಯುಕ್ತಃ. ಚಾರಿತ್ರ್ಯ ಉಪೇಂದ್ರ ವಾಮನ ಪ್ರಾಂಶು ಶುಚಿ ಊರ್ಜಿತ. ಅದರಲ್ಲಿ ಶುಚಿ ಅಂತ ಒಂದು ಶಬ್ದ ಬರುತ್ತೆ. ಉಪೇಂದ್ರೋ ವಾಮನ ಪ್ರಾಂಶು ಅಮೋಘ ಶುಚಿರೋರ್ಜಿತ. ಶುಚಿ ಪುಣ್ಯಶ್ರವಾಹ ಅಂತ. ಇದೆಲ್ಲ ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂತ ಕೇಳ್ತೀರಾ? ಇದೆಲ್ಲ ಚಾರಿತ್ರ್ಯೇಣ ಯುಕ್ತ. ಒಳ್ಳೆಯ ಚಾರಿತ್ರ್ಯ ಉಳ್ಳವ, ಒಳ್ಳೆಯ ನಡತೆ ಉಳ್ಳವ, ಅವನನ್ನು ಶುಚಿ ಅಂತ ಕರೆದ್ರು. ಶೌಚ ಉಳ್ಳವ, ಶುಚಿ ಅಂತಂದ್ರೆ ಒಂದೇ ಅರ್ಥ. ಶೌಚ ಉಳ್ಳವ ಅಂತಂದ್ರು, ಶುಚಿ ಅಂತಂದ್ರು, ಒಳ್ಳೆಯ ಚಾರಿತ್ರ್ಯ ಉಳ್ಳವ ಅಂತಂದ್ರು ಒಂದೇ ಅರ್ಥ. ಅದನ್ನೇ ವಾಲ್ಮೀಕಿಗಳು ಕೇಳ್ತಾ ಇದ್ದಾರೆ. ಚಾರಿತ್ರ್ಯ ಉಳ್ಳಂತಹ ವ್ಯಕ್ತಿಗಳು ನಮಗೆ ಲೋಕದಲ್ಲಿ ಬೇಕಾಗಿದೆ. ಆ ಚಾರಿತ್ರ್ಯವನ್ನು ಪಡೆಯಬೇಕಾದ್ರೆ ವ್ಯಕ್ತಿಯ ಆರಾಧನೆಯಿಂದ ನಮಗೆ ಚಾರಿತ್ರ್ಯ ಬರುತ್ತೆ. ಹಾಗಾದರೆ ವ್ಯಕ್ತಿಯ ಆರಾಧನೆಯಿಂದ ಚಾರಿತ್ರ್ಯ ಬರಬೇಕಾದ್ರೆ ವ್ಯಕ್ತಿಯಲ್ಲಿ ಚಾರಿತ್ರ್ಯ ಬೇಕು. ಅದು ಯಾರಲ್ಲಿ ಚಾರಿತ್ರ್ಯ ಉಂಟು? ಚಾರಿತ್ರ್ಯೇಣ ಚ ಕಃ ಯುಕ್ತಃ. ಚರಿತ್ರ ಚಾರಿತ್ರ್ಯ, ಒಳ್ಳೆಯ ಚರಿತ್ರೆ. ಚರಿತ್ರೆ ಅಂತಂದಾಗ ಬರುವುದೇ ಒಳ್ಳೆಯದು ಅಂತ ತಾನೆ. ಅದಕ್ಕೆ ಪುನಃ ಒಳ್ಳೆಯ ಚರಿತ್ರೆ ಅಂತ ಹೇಳಬೇಕಾಗಿಯೇ ಇಲ್ಲ. ಅವರು ಭಾರಿ ಪ್ರಸಿದ್ಧರು ಅಂತಂದಾಗ ಪಾಂಡವರು ಪ್ರಸಿದ್ಧರು ಅಂತ ಹೇಳ್ತೇವಷ್ಟೇ ವಿನಃ ದುರ್ಯೋಧನ ಪ್ರಸಿದ್ಧ ಅಂತ ಎಲ್ಲಿಯೂ ಹೇಳುವುದಿಲ್ಲ, ರಾವಣ ಪ್ರಸಿದ್ಧ ಅಂತ ಯಾರೂ ಹೇಳುವುದಿಲ್ಲ, ಕುಂಭಕರ್ಣ ಪ್ರಸಿದ್ಧ ಅಂತ ಅನ್ನುವುದಿಲ್ಲ. ಹಾಗಾದರೆ ಪ್ರಸಿದ್ಧಿ ಶಬ್ದದ ಅರ್ಥ ಒಳ್ಳೆಯ ರೀತಿಯಲ್ಲಿ ಪ್ರಕಾಶಕ್ಕೆ ಬಂದವರಿಗೆ ಮಾತ್ರ ಪ್ರಸಿದ್ಧರು ಅಂತ ಹೇಳುವುದಷ್ಟೇ ವಿನಃ ಕೆಟ್ಟ ರೀತಿಯಲ್ಲಿ ಪ್ರಸಿದ್ಧಿಗೆ ಬಂದವರನ್ನು ಅವರು ಭಾರಿ ಪ್ರಸಿದ್ಧರಪ್ಪ ಅಂತ ಯಾರೂ ಹೇಳುವುದಿಲ್ಲ. ಆದ್ದರಿಂದ ಚಾರಿತ್ರ್ಯ, ಚರಿತೆ ಅಂತಂದರೆ ಪ್ರಸಿದ್ಧಿ, ಒಳ್ಳೆಯ ರೀತಿಯಲ್ಲೇ ಪ್ರಸಿದ್ಧಿ. ಅದನ್ನು ಏನು ಅಂತ ಕರೆದ್ರು? ಒಳ್ಳೆಯ ರೀತಿಯಲ್ಲಿ ಪ್ರಸಿದ್ಧಿ ಬಂದಿರತಕ್ಕಂಥ ವ್ಯಕ್ತಿಯನ್ನು ಸಮಾಜದಲ್ಲಿ ಏನು ಕರೀತಾರೆ? ಅವರು ಶುಚಿಯಾದವರು ಅಂತ ಕರೀತಾರೆ. ಅವರು ಶೌಚ ಉಳ್ಳವರು, ಶೌಚಾಚಾರ ಉಳ್ಳವರು. ಚಾರಿತ್ರ್ಯೇಣ ಯುಕ್ತ ಕಃ. ಇಂತಹ ಗುಣವುಳ್ಳ ವ್ಯಕ್ತಿ ಯಾರು ಅಂತ ಕೇಳಿದರೆ ನಂತರದಲ್ಲಿ ಸರ್ವಭೂತೇಷು ಕಃ ಹಿತಃ. ಸರ್ವಭೂತೇಷು ಕಃ ಹಿತಃ. ಹಿತ ವಸುಃ ವಸುಮನಃ ಸತ್ಯಃ ಸಮಾತ್ಮ ಸಂಮಿತಃ ಸಮಃ. ಆ ಕೊನೆಯ ನಾಮ ಸಮಃ, ಆ ಸಾಲಲ್ಲಿ ಬರುತ್ತೆ ಕೊನೆಯ ನಾಮ ಸಮಃ. ಸಮಃ ಅಂದರೆ ಏನು?
ಸರ್ವಭೂತೇಷು ಯಹ ಹಿತಃ ಸಹ ಸಮಃ. ಯಾರನ್ನು ಸಮ ಅಂತ ಕರೀತಾರೆ ಅವರು ಸಮಾನವಾಗಿ ಇದ್ದಾರೆ ಅಂದರೆ ಏನರ್ಥ? ಅವರಿಗೆ ಹಿತವನ್ನು ಉಂಟು ಮಾಡಿಕೊಂಡು ಇದ್ದಾರೆ ಅಂತ ಅರ್ಥ. ಸಮವಾಗಿದ್ದಾರೆ ಅಂತಂದರೆ ಊಟಕ್ಕೆ ಕೂತಿದ್ದೇವೆ, ಸಮಾನವಾಗಿ ಬಡಿಸಿದ್ದಾರೆ ಅಂದರೆ ಏನರ್ಥ? ಯಾರಿಗೆ ಎಷ್ಟು ಬಡಿಸಿದರೆ ಅವರಿಗೆ ಹಿತ ಆಗುತ್ತೋ ಅಷ್ಟೇ ಬಡಿಸಿದವರಿಗೆ, ಬಡಿಸುವವರಿಗೆ ಏನಂತಾರೆ? ಅವರು ಹಿತವಾಗಿ ಬಡಿಸ್ತಾರೆ, ಅವರು ಸಮಾನವಾಗಿ ಇದ್ದಾರೆ. ಅದು ಬಿಟ್ಟು ಕೂತವರಿಗೆ ಎಲ್ರಿಗೂ ಕೂಡ, ಚಿಕ್ಕ ಮಗು ಕೂತಿದೆ, ದೊಡ್ಡವರು ಕೂತಿದ್ದಾರೆ, ಹಲ್ಲಿದ್ದವರು ಕೂತಿದ್ದಾರೆ, ಹಲ್ಲಿಲ್ಲದವರು ಕೂತಿದ್ದಾರೆ, ಇಂಥವರು ಕೂತಿರತಕ್ಕಂಥ ಊಟದ ಇದರಲ್ಲಿ ನಾವು ಬಡಿಸಲಿಕ್ಕೆ ಅಂತ ಕೊಟ್ಟರೆ, ಸರಿಯಾಗಿ ಬಡಿಸಬೇಕು ಅಂತ ಯಜಮಾನ ಹೇಳಿದರೆ, ಬಡಿಸುವವರು ಏನು ಮಾಡಿದರು? ಎಲ್ಲರ ಎಲೆಗೂ ಎರಡೆರಡು ಚಕ್ಕುಲಿ ಹಾಕಿದರು. ಮೊದಲೇ ಅದು ಗಟ್ಟಿ. ಆ ಚಕ್ಕುಲಿ ಅಂತಂದ್ರೇ ಗಟ್ಟಿ. ಸಾಲದ್ದಕ್ಕೆ ಅವಸರದಲ್ಲಿ ಅವರು ಮಾಡಿದಾಗ ಮತ್ತಷ್ಟು ಗಟ್ಟಿ. ಇಂತಹ ಚಕ್ಕುಲಿಯನ್ನು ಎರಡೆರಡು ಹಾಕಿಕೊಂಡು ಹೋದರೆ ಪಾಪ ಹಲ್ಲಿಲ್ಲದ ಮುದುಕರು ಏನು ಮಾಡಬೇಕು? ಮಾಡುವುದೇನು? ಹಲ್ಲಿದ್ದವರು ತಿನ್ನೋದನ್ನು ನೋಡಬೇಕಷ್ಟೇ, ಮತ್ತೇನು ಮಾಡಲಿಕ್ಕೆ ಬರೋದಿಲ್ಲ. ಹಾಗಾದರೆ ಏನು ಮಾಡಬೇಕು? ಅವರಿಗೆ ಒಂದು ಹಾಕಲೇಬಾರದು. ಆವಾಗ ನಿಜವಾಗಿ ಹಲ್ಲಿಲ್ಲ ಅಂತಾದರೆ ಅವ ತೃಪ್ತಿ ಪಡ್ತಾನೆ. ಎಲೆಗೆ ಹಾಕಿಕೊಂಡು ಹಾಳು ಮಾಡುವುದಕ್ಕಿಂತ ಇನ್ನೊಬ್ಬರು 4 ಹಲ್ಲಿದ್ದವರು ಜಾಸ್ತಿ ಈ ಚಕ್ಕುಲಿಯನ್ನು ತಿಂದು ನನಗೆ ಪುಣ್ಯ ಕೊಡ್ತಾರಲ್ಲ ಅಂತ ತಿಳ್ಕೊಂಡ್ರೆ ಒಳ್ಳೆಯದು. ಹೀಗೆ ಮಾಡಿದರೆ ಇದಕ್ಕೇನಂತಾರೆ? ಸಮವಾಗಿ ಬಡಿಸುವುದು. ಹುಡುಗರಿದ್ದಾರೆ, ಗಟ್ಟಿ ಮುಟ್ಟಿದ್ದಾರೆ, ಹಲ್ಲು ಚೆನ್ನಾಗಿ ಉಂಟು, ಹಾಕಿ ಒಂದು 5-6. ಈ ಮುದುಕನಿಗೆ ಹಾಕೋದನ್ನು ಅವನಿಗೆ ಹಾಕಿ ತಿಂತಾನೆ. ತರುಣರಿದ್ದಾರೆ, ಹಾಕಿ ಅವರಿಗೆ. ಹೀಗೆ ಬಡಿಸಿದರೆ ಇದನ್ನು ಹಿತವಾಗಿ ಬಡಿಸುವುದು ಹೊರತು ಎಲ್ಲರಿಗೂ ಹಲ್ಲಿಲ್ಲದವ ಇದ್ದವ ಇವರಿಗೆಲ್ಲ ಎರಡೆರಡು ಅಂತ ಎಲ್ಲ ಹಾಕ್ತಾ ಹೋದರೆ ಅದು ಹಿತವಾಗಿ ಬಡಿಸುವಿಕೆ ಅಲ್ಲ. ಹಾಗಾದರೆ ಸಮಾನವಾಗಿ ಬಡಿಸುವಿಕೆ ಅಲ್ಲ. ಸಮಃ ಹಿತಃ. ಬಡಿಸುವುದು ಅಂತಂದಾಗ ಒಂದು ಹೇಳಿಬಿಡ್ಬೋದೋ ಏನೋ. ಉಡುಪಿಯವರು ಬಡಿಸುವುದು ಒಂದು ಕ್ರಮ. ನಮ್ಮ 2 ವಿಭಾಗ ಮಾಡಿದ್ದಾರೆ, ಘಟ್ಟದ ಮೇಲೆ ಘಟ್ಟದ ಕೆಳಗೆ ಅಂತ ಬಡಿಸುವುದರಲ್ಲಿ. ಊಟಕ್ಕೆ ಜನ ಜಾಸ್ತಿ ಇದ್ದಾರೆ, ಹೇಳಿದ್ದಕ್ಕಿಂತ ಜಾಸ್ತಿ ಬಂದಿದ್ದಾರೆ, ಅಡಿಗೆ ಕಮ್ಮಿ ಆಗಿದೆ. ಹೌದಾ? ಎಲ್ಲ ಸುಧಾರಿಸ್ಬೇಕಾ? ಉಡುಪಿಯವ್ರನ್ನ ಬಡಿಸ್ಲಿಕ್ಕೆ ಬಿಡಿ, ಎಲ್ಲ ಸರಿ ಮಾಡಿಬಿಡಿ. 1 ಸಲ ಅಲ್ಲ, 2 ಸಲ ಬೇಕಾದರೂ ಹಾಕ್ತಾರೆ ಅವರು. ಹೀಗೆ ಬಡಿಸ್ಕೊಂಡು ಬರ್ತಾರೆ. ಮೊದಲನೇ ಸಲ ಹಾಕ್ಕೊಂಡು ಹೋಗ್ತಾರೆ. ಮೊದಲನೇ ಸಲ ಹಾಕಲಿಕ್ಕೆ ಬೇಕಾದಷ್ಟು ಇರುತ್ತೆ. ಅಲ್ಲಿ ವಿಚಾರಿಸ್ಲಿಕ್ಕಾಗೂ ಸ್ವಲ್ಪ ಕಮ್ಮಿ ಆದದ್ದಲ್ವ. ಉಡುಪಿಯವ್ರ ಹತ್ರ ಕರೆದು ಕೊಟ್ಟು ಅವರು ಶುರು ಮಾಡ್ತಾರೆ. ಬೇಕಾ ಅಂತ ಶುರು ಮಾಡಿದರು. ನೀವು ಹೀಗೆ ತಲೆ ಎತ್ತಾಗ ಅವ್ರು ಆ ಮೂಲೆಗೆ ಹೋಗಿ ಆಗಿರುತ್ತೆ. ಎಲ್ಲ ಕ್ರಮ ಪ್ರಕಾರ ಇಡೀ ಸಾರಿಗೆ ಎಷ್ಟು ಜನ ಒಂದು ಊಟದ ಕೋಣೆಯಲ್ಲಿ 50-100 ಜನ ಕೂತಿದ್ರು. ಇರೋದೊಂದು 20 ಆದರೂ ಕೂಡ 2ನೇ ಸಲ ವಿಚಾರಿಸ್ಕೊಂಡು ಅಚ್ಚುಕಟ್ಟಾಗಿ ವಿಚಾರಿಸ್ಕೊಂಡು ಬಂದಾಯಿತು. ಇನ್ನು ಜನ ಕಮ್ಮಿ ಆಗಿದೆ, ಅಡಿಗೆ ಜಾಸ್ತಿ ಆಗಿದಾ? ಹಾಗಾದರೆ ಘಟ್ಟದ ಮೇಲಿನವ್ರ ಹತ್ರ ಬಡಿಸ್ಲಿಕ್ಕೆ ಕೊಡಿ, ಎಲ್ಲ ಸರಿ ಮಾಡಿ ಬಿಡ್ತಾರೆ. ಏನು ಹೇಗೆ? ಊಟಕ್ಕೆ ಕೂತಿರ್ತಾರಲ್ಲ, ಬಡಿಸ್ತಾರಲ್ಲ, ಅವನ ಮುಖ ನೋಡಿ ಅವನಿಗೇನೇ ಹಾಕ್ತಾ ಇರ್ತಾರೆ. ಆಚೆ ಈಚೆ ಕೂತಿದ್ದಾರೆ ಅಂತ ಪ್ರಜ್ಞೆನೇ ಇರುವುದಿಲ್ಲ ಇವನಿಗೆ. ಆವಾಗ ಮತ್ತೆ ಹಿಂದಿನ ಮತ್ತೊಬ್ಬಂದು ಮುಂದೆ ಹೋಗು ಮಾರಾಯ, ಇನ್ನು ಮುಂದೆ ಕೂತಿದ್ದ, ಅವಾಗೆಲ್ಲ ಹಿಡ್ಕೊಂಡು ಅವರನ್ನು ನೋಡಿ ಅವರಿಗೇನೇ ಹಾಕಲಿಕ್ಕೆ ಶುರು ಮಾಡಿದ್ರು. ನಾನು ಸ್ವಲ್ಪ ಘಟ್ಟದಲ್ಲಿ ಸಂಚಾರ ಮಾಡಿದ್ದು ಜಾಸ್ತಿ, ರಾಯಚೂರು ಕಡೆಯಲ್ಲ. ಅಲ್ಲಿನ ಊಟದ ಕ್ರಮ ಅಂದರೆ ಸ್ವಲ್ಪ ಹೀಗೇನೇ ಇರುತ್ತೆ. ಅವರು ನನ್ನನ್ನು ಅವರ ಸಾಲಿಗೆ ಹೇಳ್ಕೊಂಡ್ರು ವಿನಃ ಅವರು ನನ್ನ ಸಾಲಿಗೆ ಹೇಳ್ಕೊಳ್ಳಿಕ್ಕೆ ನನ್ನಿಂದ ಸಾಧ್ಯ ಆಗಿಲ್ಲ. ಹಾಗಾದರೆ ಸಮವಾಗಿ ಬಡಿಸುವುದು, ಹಿತವಾಗಿ ಸಮವಾಗಿ ಬಡಿಸುವುದು ಅಂತಂದ್ರು, ಹಿತವಾಗಿ ಬಡಿಸುವುದು ಅಂತಂದ್ರು ಒಂದೇ ಅರ್ಥ. ಸಮ ಅಂದ್ರು ಹಿತ ಅಂದ್ರು ಒಂದೇ ಅರ್ಥ. ಉಂಟು ಅಂತ ಹಾಕುವುದಲ್ಲ, ಯಾರಿಗೆ ಯಾವುದು ಎಷ್ಟು ಯಾವಾಗ ಹಾಕಿದರೆ ಅವನಿಗೆ ಹಿತ ಆಗುತ್ತೋ ಅದಕ್ಕೆ ಸಮಾನವಾಗಿ ಬಡಿಸುವಿಕೆ ಅಂತ ಹೇಳುವುದು. ಇದು ಗುಣ ಯಾರಲ್ಲಿ ಉಂಟು ಅವನನ್ನು ತೋರಿಸು. ಸರ್ವಭೂತೇಷು ಯಹ ಹಿತಃ. ಎಲ್ಲರಿಗೂ ಸುಖವನ್ನೇ ಕೊಡುವುದಲ್ಲ, ಎಲ್ಲರಿಗೂ ದುಃಖವನ್ನೇ ಕೊಡುವುದಲ್ಲ, ಎಲ್ಲರಿಗೂ ಸುಖ ದುಃಖ ಮಿಶ್ರವನ್ನೇ ಕೊಡುವುದು ಅಲ್ಲ. ಒಳಗಿನಿಂದ ಯೋಗ್ಯತೆ ಚೆನ್ನಾಗಿ ಇದ್ದರೆ ಸುಖ ಕೊಡುವುದು, ಯೋಗ್ಯತೆ ಹಾಳಿದ್ದರೆ ದುಃಖ ಕೊಡುವುದು, ಯೋಗ್ಯತೆ ಮಿಶ್ರವಾದವರಿಗೆ ಸುಖ ದುಃಖಗಳನ್ನೇ ಕೊಡುವುದು ವಿನಃ ಯೋಗ್ಯತೆ ಒಳ್ಳೆದಿದ್ದವನಿಗೆ ದುಃಖ, ಯೋಗ್ಯತೆ ಹಾಳಿದ್ದವನಿಗೆ ಸುಖ, ಇಂತಹ ಪ್ರಸಂಗ ದೇವರಲ್ಲಿ ಇಲ್ಲ. ಹಾಗಾದರೆ ಯೇ ಯಥಾ ಮಾಂ ಪ್ರಪದ್ಯಂತೆ ತಾನ್ ತಥೈವ ಭಜಾಮ್ಯಹಂ. ಇದು ಹಿತ ಶಬ್ದಕ್ಕರ್ಥ. ದುರ್ಯೋಧನಿಗೆ ಗೊತ್ತಿರಲಿಲ್ಲ ಅಂತೆ, ಜನಗಳಿಗೆ ಹಿತ ಮಾಡಲಿಕ್ಕೆ ದುರ್ಯೋಧನಿಗೆ ಗೊತ್ತಿಲ್ಲ. ಪಾಂಡವರಿಗೆ ಗೊತ್ತಿತ್ತು, ಜನಗಳಿಗೆ ಹಿತ ಮಾಡಲಿಕ್ಕೆ ಗೊತ್ತಿತ್ತು. ನಮ್ಮನ್ನು ಆಳುವವರಿಗೆ ಜನಗಳಿಗೆ ಹಿತ ಮಾಡಲಿಕ್ಕೆ ಗೊತ್ತಿಲ್ಲ, ಮತ್ತು ಜನಗಳಿಗೆ ಖುಷಿ ಮಾಡಲಿಕ್ಕೆ ಗೊತ್ತಷ್ಟೆ. ಜನಗಳಿಗೆ ಯಾವುದರಿಂದ ಖುಷಿಯಾಗುತ್ತೆ? ನಾಳೆ ದಿವಸ ಮತ ಹಾಕುವುದಾದರೆ ಇವತ್ತು ರಾತ್ರಿ
ನಿಮಗೆ ಹೊಟ್ಟೆ ತುಂಬ ಕುಡಿಲಿಕ್ಕೂ ಆಮೇಲೆ ಉಡ್ಲಿಕ್ಕೆ ಒಂದು ತುಂಡು ಬಟ್ಟೆ ಕೊಟ್ಟು ಬಿಟ್ಟರೆ ಖುಷಿ ಆಯಿತು. ಅದು ಹಿತ ಮಾಡಿದಂತೆ ಆಗಿಲ್ಲ. ಹಿತ ಅಂತಂದರೆ ನಾವು ಮಾಡುವ ಕೆಲಸದಿಂದ ನಿಮಗೆ ಮೇಲ್ನೋಟಕ್ಕೆ ಬೇಜಾರು ಕಂಡರೂ ಫಲಿತಾಂಶದಲ್ಲಿ ಸುಖ ಸಿಗುತ್ತೆ. ಅದಕ್ಕೆ ಹಿತ ಅಂತ ಕರೆದು. ಅಧ್ಯಾಪಕನು ಮಕ್ಕಳಿಗೆ ಹಿತ ಮಾಡ್ತಾನೆ, ತಂದೆ ತಾಯಿಗಳು ಮಕ್ಕಳಿಗೆ ಹಿತ ಮಾಡಲಿಕ್ಕೆ ಹೊರಡ್ತಾರೆ. ಮಕ್ಕಳಿಗೆ ಅದನ್ನು ತಿಳ್ಕೊಳ್ಳುವಷ್ಟು ತಾಳ್ಮೆ ಇಲ್ಲ. ಈ ಅಪ್ಪಮ್ಮ ನನ್ನನ್ನು ದ್ವೇಷಿಸ್ತಾರೆ ಅಂತ ಮಕ್ಕಳು ಭಾವಿಸ್ತಾರೆ. ಯದ್ಯಪಿ ಅಪ್ಪಮ್ಮನ ಕೆಲಸ ಮಕ್ಕಳಿಗೆ ಹಿತ ಮಾಡುವುದು. ಹಾಗಾದರೆ ಸರ್ವಭೂತೇಷು ಯಹ ಹಿತಃ ಸರ್ವಭೂತೇಷು ಯಹ ಸಮಃ, ಅವರವರ ಯೋಗ್ಯತೆಯನ್ನು ನೋಡಿಕೊಂಡು ಅವರವರಿಗೆ ಬೇಕಾದ್ದನ್ನು ಬೇಕಾದ ಕಾಲದಲ್ಲಿ ಒದಗಿಸಿ ಕೊಡತಕ್ಕಂಥ ವ್ಯಕ್ತಿ ಯಾರು? ಸಿಂಹಾಸನ ಕಾಲಬುಡಕ್ಕೆ ಬರಲಿಕ್ಕೆ ತಯಾರಾಗಿದೆ. ಒಬ್ಬ ರಾಮ ಮತ್ತೊಬ್ಬ ಭೀಷ್ಮ ಕಾಲಬುಡಕ್ಕೆ ಬಂದ ಸಿಂಹಾಸನವನ್ನು ಚೆಲ್ಲಿ ಹೊರಟರು. ಯಾಕೆ ಹೊರಟರು? ಹೊರಟ ಉದ್ದೇಶ ಕಾಡಿನಲ್ಲಿದ್ದಂಥ ಪ್ರಜೆಗಳಿಗೆ ಒಳ್ಳೆಯದು ಮಾಡಬೇಕಾಗಿದೆ. ಅದಕ್ಕೋಸ್ಕರ ತಾತ್ಕಾಲಿಕವಾಗಿ ಊರಲ್ಲಿದ್ದ ಪ್ರಜೆಗಳಿಗೆ ಮೇಲ್ನೋಟಕ್ಕೆ ಒಂಚೂರು ದುಃಖವನ್ನು ಕೊಟ್ಟಂತೆ ಆಯಿತು. ಹೊರತು ಇವರಿಗೇನೆ ಸುಖ ಕೊಡಬೇಕೆನ್ನುವ ಸಲುವಾಗಿ ರಾಮಚಂದ್ರ ಅಯೋಧ್ಯೆಯಲ್ಲೇ ಕೂತಿದ್ದರೆ ಕಾಡಿನಲ್ಲಿದ್ದಂಥ ಋಷಿಗಳು ತುಂಬ ದುಃಖ ಪಡಬೇಕಾಗುತ್ತೆ. ಹಾಗಾದರೆ ಯಾರಿಗೆ ಯಾವ ಕಾಲದಲ್ಲಿ ಎಷ್ಟು ಯಾವ ರೀತಿಯಲ್ಲಿ ಸುಖವನ್ನೋ ದುಃಖವನ್ನೋ ಕೊಡಬೇಕು ಅದನ್ನು ನೋಡಿಕೊಂಡು ಕೊಡತಕ್ಕಂಥ ವ್ಯಕ್ತಿತ್ವ ಉಳ್ಳವನನ್ನೇ ಹಿತಃ ಅಂತ ಕರೆದರು. ಸರ್ವಭೂತೇಷು ಯಹ ಹಿತಃ ಸಂಮಿತಃ ಸಮಃ. ಇದನ್ನು ಭೀಷ್ಮಾಚಾರ್ಯರು ಅಂದರೆ ಭೀಷ್ಮಾಚಾರ್ಯರ ಬಾಯಿಯಲ್ಲಿ ವೇದವ್ಯಾಸದೇವರು ಹೇಳಿಸಿದಂಥ ಪ್ರಸಂಗ. ಸರ್ವಭೂತೇಷು ಕಹ ಹಿತಃ ವಿದ್ವಾನ್ ಕಹ. ಮತ್ತೊಂದು ಸರ್ವದರ್ಶಿ ವಿಮುಕ್ತಾತ್ಮ ಸರ್ವಜ್ಞ ಜ್ಞಾನಂ ಉತ್ತಮ. ವಿದ್ವಾನ್ ಯಾರು? ತಿಳಿದವನು ಯಾರು? ಸರ್ವಜ್ಞ ಯಾರು? ತಿಳಿದವನು ಅಂತ ಸಾಮಾನ್ಯ ಶಬ್ದವನ್ನು ಹೇಳಿದ್ದಾರೆ ವಾಲ್ಮೀಕಿ ಋಷಿಗಳು. ಎಲ್ಲವನ್ನೂ ತಿಳಿದವನಾಗಿರಬೇಕು. ಒಬ್ಬ ರಾಜ ಅಂತ ಆದಮೇಲೆ ತನ್ನ ರಾಜ್ಯದಲ್ಲಿ ಏನು ನಡೆಯುತ್ತೋ ಅದನ್ನೆಲ್ಲ ತಿಳಿದರೆ ಮಾತ್ರ ಅವನನ್ನು ರಾಜ ಅಂತ ಕರೀತಾರೆ. ಆದ್ರಿಂದ ಏನರ್ಥ? ಸರ್ವಜ್ಞ. ಆದರೆ ದೇವರನ್ನು ಮಾತ್ರ ಸರ್ವಜ್ಞ ಅಂತ ಕರೆಯುವುದಿಲ್ಲ. ಮತ್ತೆ ದೇವರನ್ನು ಅಭಿಜ್ಞ ಅಂತ ಕರೀತಾರೆ. ಜನ್ಮಾದ್ಯಸ್ಯ ಯತಃ ಅನ್ವಯಾತ್ ಇತರತಶ್ಚ ಅರ್ಥೇಷು ಅಭಿಜ್ಞ. ದೇವರಿಗಾಗುವಾಗ ಅಭಿಜ್ಞ ಅಂತ ಹೆಸರು, ದೇವರಿಗಿಂತ ಕೆಳಗಿನವರಿಗಾಗುವಾಗ ಸರ್ವಜ್ಞ ಅಂತ ಹೆಸರು. ಅದ್ಯಾಕೆ ದೇವರಿಗೆ ಅಭಿಜ್ಞ? ಅಭಿಜ್ಞ ಎನ್ನುವುದಕ್ಕೂ ಸರ್ವಜ್ಞ ಎನ್ನುವುದಕ್ಕೂ ವ್ಯತ್ಯಾಸ ಏನು? ಸರ್ವಜ್ಞ ಗಡಿಯಾರ ಗೊತ್ತು, ಪುಸ್ತಕ ಗೊತ್ತು, ಮೈಕ ಗೊತ್ತು, ಮೇಜು ಗೊತ್ತು, ಬಟ್ಟೆ ಗೊತ್ತು, ನಾನು ಯಾರು ಗೊತ್ತು, ನೀವು ಯಾರು ಗೊತ್ತು, ಅದು ಮಾರು ಮಠ ಗೊತ್ತು, ರಸ್ತೆ ಗೊತ್ತು, ಬೀದಿ ಗೊತ್ತು, ಇಷ್ಟೇ. ಪುಸ್ತಕ ಗೊತ್ತು, ಗಡಿಯಾರ ಗೊತ್ತು, ಯಾವ ಪುಸ್ತಕ ಗೊತ್ತಿಲ್ಲ. ಆದ್ದರಿಂದ ಏನರ್ಥ? ಸರ್ವಜ್ಞ ಅಷ್ಟೇ. ಇಲ್ಲಿದ್ದ ಎಲ್ಲವನ್ನು ತಿಳಿದಿದ್ದೇವೆ ಅಷ್ಟೇ. ಅದು ಹೇಗುಂಟು, ಎಲ್ಲಿಂದ ಬಂತು, ಎಷ್ಟು ಸಮಯ ಇರುತ್ತೆ, ಇವರು ಯಾರಿಂದ ತಂದರು, ಇವರದ್ದೇನ ಇನ್ನೊಬ್ಬರಿಂದ ತಂದದ್ದ, ಅದೆಲ್ಲ ನಮ್ಗೆ ಯಾರಿಗೆ ಗೊತ್ತು? ನಾನು ಈ ಪುಸ್ತಕ ನಂದೇನಾ ಇನ್ನೊಬ್ಬರಿಂದ ತಂದದ್ದು ನಿಮಗೇನು ಗೊತ್ತು? ಪುಸ್ತಕ ಅಂತ ಇಷ್ಟೇ ಗೊತ್ತು. ಆದ್ದರಿಂದ ಪುಸ್ತಕ ಅಂತ ಗೊತ್ತು, ಪುಸ್ತಕದ ಬಗ್ಗೆ ಜ್ಞಾನ ಉಂಟು, ಇಲ್ಲಿದ್ದ ವಸ್ತುಗಳ ಬಗ್ಗೆ ಜ್ಞಾನ ಉಂಟು ಅಷ್ಟೇ ವಿನಃ ವಸ್ತುಗಳ ಬಗ್ಗೆ ಅಭಿತಃ ಜ್ಞಾನ ಇಲ್ಲ. ಅಭಿತ ಅಂದರೆ ಸುತ್ತ, ಆ ವಸ್ತುವಿಗೆ ಸಂಬಂಧಪಟ್ಟ ಎಲ್ಲ ತಿಳುವಳಿಕೆ ನಮಗಿಲ್ಲ. ಅದು ಯಾರಿಗಿರೋದು? ದೇವರಿಗಿರುವುದು. ಆದ್ದರಿಂದ ದೇವರಿಗೆ ಅಭಿಜ್ಞ ಅಂತ ಹೆಸರು, ಬಾಕಿಯವರಿಗೆ ಸರ್ವಜ್ಞ ಅಂತ ಹೆಸರು. ಸದ್ಯ ಈಗ ಇಷ್ಟೇ ಸಾಕು ನಮಗೆ, ಅಭಿಜ್ಞ ಅಂತ ಬೇಡ. ಸರ್ವಜ್ಞ ಎಲ್ಲವನ್ನೂ ತಿಳಿದವನು. ಏನು ಆಗುತ್ತೆ ಹೋಗುತ್ತೆ ಅದರ ತಿಳುವಳಿಕೆ ಯಾರಿಗೂ ಉಂಟು. ಕೆಲವು ಸಲ ನಮ್ಮದು ಎಂಥದ್ದು ವ್ಯವಹಾರ ಎಲ್ಲ ನೋಡಿದರೆ ಅಬ್ಬಾ ಅಂತ ತೋರುತ್ತೆ. ಆದರೆ ಅವಸ್ಥೆ ಏನು ಅಂತಂದರೆ ನಮ್ಮ ಮಾತಿನ ಇದರ ಭರದಲ್ಲಿ ಎದುರಲ್ಲಿ ನಮ್ಮ ಕಣ್ಣೆದುರಿಗೆ ನುಸಿಯೂ ಹೋಗಬಾರದು. ಹಿಂದಿನಿಂದ ಆನೆ ಹೋದರೂ ಗೊತ್ತಿಲ್ಲ. ಇದೆಲ್ಲ ನಮ್ಮ ಪಾಡು. ನಾವು ಕೆಲವು ಮಾತಾಡೋದು ನೋಡಿದಾಗ ಅಬ್ಬಾ ಅವರ ಎದುರಿನಲ್ಲಿ ಯಾರೂ ಹೋಗುವುದಿಲ್ಲಪ್ಪ ಅಂತ, ಅಷ್ಟು ಅವರಿಗೆ ಈ ಕಣ್ಣೆದುರಲ್ಲಿ ಏನು ಹೋದರೂ ಕೂಡ ಅವರಿಗೆ ಗೊತ್ತಾಗುತ್ತೆ. ಆದ್ದರಿಂದ ಏನು ಮಾಡಿದ್ರೆಲ್ಲ ಹಿಂದಿನಿಂದಲೇ ಹೋಗಲಿಕ್ಕೆ ಶುರು ಮಾಡಿದರು. ಅವನ ಹಿಂದಿನಿಂದಲೇ ಹೋಗಲಿಕ್ಕೆ ಶುರುವಾಯಿತು. ಅವನಿಗೆ ಗೊತ್ತಿಲ್ಲದೇನೆ ಅವನ ಹಿಂದಿನಿಂದ ಅನೇಕ ರೀತಿಯಾದ ವ್ಯವಹಾರಗಳು ನಡೀಲಿಕ್ಕೆ ಶುರುವಾಯಿತು. ಕಣ್ಣೆದುರಿಗೆ ಮಾತ್ರ ಭಾರಿ ಸೊಬಗರಂತೆ ಎಲ್ಲರೂ ಇರ್ತಾರೆ. ಹೀಗಿದ್ದರೆ ಪ್ರಯೋಜನ ಇಲ್ಲ. ಕಣ್ಣ ಮುಂದಿನಿಂದ ಹೇಗೆ ನಡೆಯುವುದು ಗೊತ್ತಾಗುತ್ತೋ ಹಿಂದಿನಿಂದ ನಡೆಯುವುದು ಕೂಡ ಅದೇ ರೀತಿಯಲ್ಲಿ ಗೊತ್ತಾಗಬೇಕು. ವ್ಯಕ್ತಿ ಇರುವಾಗ ಕೆಲಸ ಆಗುವುದು ದೊಡ್ಡದಲ್ಲ,
ಆ ವ್ಯಕ್ತಿ ಇಲ್ಲದಿರುವಾಗಲೂ ಕೂಡ ಅವನ ಕೆಲಸವನ್ನು ನಡೆಸಿದರೆ ನಿಜವಾದ ವ್ಯಕ್ತಿತ್ವ. ಕೆಲವರು ಏನು ಮಾಡ್ತಾರೆ ಗೊತ್ತಾ, ತಮ್ಮ ವ್ಯಕ್ತಿತ್ವವನ್ನು ಹೊಗಳಿಕೊಳ್ಳುವ ಕ್ರಮ ಏನು ಗೊತ್ತಾ, ನಾನಿದ್ದರೆ ಮಾತ್ರ ಅವರು ಕೆಲಸ ಮಾಡ್ತಾರೆ. ಈ ಒಂದು ಅಭಿಪ್ರಾಯ ಏನು ಗೊತ್ತಾ, ನಾನಷ್ಟು ದೊಡ್ಡವ ಅಂತ. ದೊಡ್ಡವಲ್ಲ, ನಿನ್ನ ಹೆಡ್ಡತನ. ಹೇಗಿರಬೇಕು, ನಾವು ಇಲ್ಲದಿದ್ದರೂ ಕೂಡ ಅವರು ಕೆಲಸ ಮಾಡಬೇಕು. ನಮ್ಮ ಹೆಸರನ್ನು ಕೇಳಿದ ಕೂಡಲೇ ಅವರು ಕೆಲಸ ಮಾಡಬೇಕು. ಅದು ನಿಜವಾದ ನಮ್ಮ ಒಂದು ಒಡೆತನ ಅಂತ ಅರ್ಥ. ಇದು ನಾವಿರುವಾಗ ಮಾತ್ರ ಕೆಲಸ ಆಗುತ್ತೆ, ನಾವಿಲ್ಲ ಅಂತಂದರೆ ನಾವು ಇಲ್ಲ ಅಂತ ಕೆಲಸನೂ ಇಲ್ಲ, ಅವನು ಇಲ್ಲ, ಇಂಥ ಪ್ರಸಂಗ ಬರಕೂಡದು. ಆದರೆ ಅಂತಹ ವ್ಯಕ್ತಿತ್ವ ಉಳ್ಳವ ಬೇಕು ನನಗೀಗ. ಯಾರು ಇದ್ದರೂ ಇಲ್ಲದಿದ್ದರೂ ಅವನ ಮನೆಯಲ್ಲಿಯೋ ಅವನ ಮನದಲ್ಲಿಯೋ ಕೆಲಸ ಚೆನ್ನಾಗಿ ನಡೆಯುತ್ತೋ ಅಂತಹ ವ್ಯಕ್ತಿತ್ವ ಉಳ್ಳವ, ಅದೇ ಸರ್ವಜ್ಞ. ಎಲ್ಲವೂ ತಾನು ಇದ್ದರೂ ಇಲ್ಲದಿದ್ದರೂ ಎಲ್ಲವನ್ನು ತಿಳಿಯುವವನಾಗಬೇಕು. ತಾನು ಇಲ್ಲದಿರುವಾಗಲೂ ಕೂಡ ತನ್ನ ಬಳಿಯಲ್ಲಿ ಏನು ನಡೆಯುತ್ತೆ ಅದನ್ನು ತಿಳಿಯುವವನಾಗಬೇಕು. ಇರುವಾಗಂತೂ ತಿಳಿತಾನೆ ತಾನೆ, ತಾನು ಇಲ್ಲದಿರುವಾಗಲೂ ಕೂಡ ತನ್ನ ಮನೆಯಲ್ಲಿ ಏನು ನಡೆಯುತ್ತೆ ಅದನ್ನು ತಿಳಿಯುವ ತಾಕತ್ತುಳ್ಳವನಾಗಬೇಕು. ಅಂಥವನನ್ನು ಏನು ಅಂತ ಕರೆದ್ರು, ಸರ್ವಜ್ಞ ಅಂತ ಕರೆದ್ರು. ರಾಮಚಂದ್ರ ಕಾಡಿಗೆ ಹೋದಾಗ ಕಾಡಿನದ್ದು ಬಗ್ಗೆ ಮಾತ್ರ ಇದ್ದಲ್ಲ, ಮತ್ತು ಊರಿನ ಬಗ್ಗೆನೂ ಅವನಿಗೆ ಪ್ರಜ್ಞೆ ಇತ್ತು. ಊರಲ್ಲಿ ಈಗ ಎಲ್ಲಿ ಏನು ಏನು ನಡೀತಾ ಇರ್ಬೋದು ಅಂತ ಎಲ್ಲ ಆದ್ದರಿಂದಲೇ ತಾನೇ 14 ವರ್ಷ ಮುಗಿದ ಕೂಡಲೇ ಬಂದದ್ದು ಊರಿಗೆ. ಇಲ್ಲದಿದ್ದರೆ ಯಾಕೆ ಬರ್ತಿದ್ದ? ಯಾಕೆ ಬಂದ? ನಾನು ಇರುವಾಗ ಭರತ ನನ್ನನ್ನು ಹೇಗೆ ಪ್ರೀತಿಸ್ತಾ ಇದ್ದನೋ, ನಾನು 14 ವರ್ಷ ಕಾಡಲ್ಲಿರುವಾಗಲೂ ಕೂಡ ಭರತನ ಪ್ರೀತಿ ನನ್ನ ಮೇಲೆ ಹಾಗೆಯೇ ಇತ್ತು ಅಂತ ತಿಳ್ಕೊಂಡದ್ದಕ್ಕೆ ರಾಮಚಂದ್ರ ಬಂದ. ಆದ್ದರಿಂದ ಸರ್ವಜ್ಞ, ಇಂಥ ವ್ಯಕ್ತಿತ್ವ ಬೇಕು. ನಾವಿರುವಾಗ ಮಾತ್ರ ಮನೆಯಲ್ಲಿ ಮಕ್ಕಳು ಓದೋದು. ಆದ್ದರಿಂದ ಮಕ್ಕಳು ಕೂಡ ದೇವರಲ್ಲಿ ಬೇಡ್ತಾನೆ ಇರ್ತಾರೆ, ರಾಮನವಮಿ ಬೇಗ ಬರಲಿ, ರಾಮನವಮಿ ಬೇಗ ಬರಲಿ, ಗುಡಿ ಪಾಡುವ ಬೇಗ ಬರಲಿ. ಯಾಕೆ? ಅಪ್ಪಮ್ಮ ಮಠಕ್ಕೆ ಹೋಗ್ತಾರೆ, ಪುರಾಣ ಕೇಳಲಿಕ್ಕೆ ಹೋಗ್ತಾರೆ. ಅದೊಂದು 1-2 ಗಂಟೆ ಆದರೂ ಹಬ್ಬ ಸ್ವಲ್ಪ ನೆಮ್ಮದಿಯಿಂದ ಪುಸ್ತಕ ಎಲ್ಲ ಮಡಚಿಟ್ಟು ಚೆನ್ನಾಗಿರ್ಬೋದು. ಆ ಪ್ರಸಂಗ ಬರಕೂಡದು ನಮ್ಮ ಮಕ್ಕಳಿಗೆ. ಆ ರೀತಿ ಮಕ್ಕಳನ್ನು ಬೆಳೆಸುವ ಪ್ರಸಂಗ ಬರಬಾರದು. ನಾವು ಇಲ್ಲದಿದ್ದರೂ ಕೂಡ ನಮ್ಮ ಮಕ್ಕಳು ನಾವು ಇರುವಾಗ ಹೇಗೆ ಓದ್ತಾವೋ, ನಾವು ಇಲ್ಲದಿರುವಾಗಲೂ ಕೂಡ ನಮ್ಮ ಮಕ್ಕಳು ಹಾಗೆ ಓದುವಂತೆ ಆಗಬೇಕು. ನಾವು ಇಲ್ಲದಿರುವಾಗಲೂ ಕೂಡ ನಾವು ಇರುವಾಗ ಹೇಗೆ ಮನೆಯವಳು ಕೆಲಸ ಮಾಡ್ತಾಳೋ, ನಾವು ಇಲ್ಲದಿರುವಾಗ ಉತ್ಸಾಹ ಜೋರಿರುತ್ತೆ, ಒಳ್ಳೆ ಒಳ್ಳೆ ರುಚಿ ರುಚಿ ಅಡಿಗೆ ಮಾಡಿ ತಿಂತಾನೆ ಇರ್ತಾಳೆ. ಯಜಮಾನ ಬಂದ ಅಂತಂದರೆ ಎಲ್ಲ ಮೈಕೈನೋ ಆಲಸ್ಯ, ಅದು ಇದು ಎಲ್ಲ. ಅದು ಇವಳಿಗಾಗುವಾಗ ಅವನಿಗಾಗುತ್ತೆ, ಅವಳಿಗಾಗುವಾಗ ಇವನಿಗಾಗುತ್ತೆ. ಅಂಥ ಪ್ರಸಂಗ ಬರಕೂಡದು ನಮ್ಮಲ್ಲಿ. ಇರಲಿ ಇಲ್ಲದೇ ಇರಲಿ ಒಂದೇ ರೀತಿಯಾಗಿರತಕ್ಕಂಥ ಅಡಿಗೆ. ಯಾವ ಅಡಿಗೆ? ಅನುಭವದ ಅಡಿಗೆ, ಭಗವಂತನ ಪ್ರಜ್ಞೆ ಅನ್ನತಕ್ಕಂಥದ್ದು ಒಂದೇ ರೀತಿ ಇರತಕ್ಕಂಥದ್ದಾಗಬೇಕು. ಇಂತಹ ವ್ಯಕ್ತಿತ್ವವುಳ್ಳವ ಯಾರು? ಸರ್ವಜ್ಞ ಎನ್ನತಕ್ಕಂತಹ ಶಬ್ದದಿಂದ ವಾಲ್ಮೀಕಿ ಋಷಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್ವಜ್ಞ, ವಿದ್ವಾನ್ ಕಹ, ಆಮೇಲೆ ಸಮರ್ಥಶ್ಚ ಕಹ. ಅರ್ಥ ಸಮರ್ಥ. ಏನು ಸಮರ್ಥ ಅಂತೇವೆ? ಏನು ಸಮರ್ಥ ಅಂದರೆ? ಯಾವ ಸಂದರ್ಭದಲ್ಲಿ ಸಮರ್ಥ ಅಂತ ಶಬ್ದ ಪ್ರಯೋಗ ಮಾಡೋದು? ಯಾರು ಇವನು ಸಮರ್ಥ ಅಂತ ಯಾರೋ ಒಬ್ಬ ವ್ಯಕ್ತಿ ಅಂತ ತೋರಿಸಿ ಹೇಳ್ತೇವಲ್ಲ, ಇವ ಸಮರ್ಥ. ಏನರ್ಥ ಸಮರ್ಥ ಅಂದರೆ? ನಮ್ಮಿಂದ ಚೆನ್ನಾಗಿ ಪ್ರಾರ್ಥನೆ ಮಾಡಲ್ಪಡುವವ ಅಂತವನ್ನು ಸಮರ್ಥ ಅಂತ ಕರೆಯುವುದು. ಸಮ್ಯಕ್ ಅರ್ಥ್ಯತೆ ಇತಿ ಅರ್ಥ. ಅರ್ಥ್ಯ ಅರ್ಥ, ಅರ್ಥನ, ಪ್ರಾರ್ಥನ ಪ್ರಾರ್ಥನೆ. ನಾವು ಯಾರನ್ನು ಚೆನ್ನಾಗಿ ಪ್ರಾರ್ಥನೆ ಮಾಡ್ತೇವೆ, ಈ ಕೆಲಸವನ್ನು ನೀವು ಮಾಡಿಕೊಡಬೇಕು ಅಂತ ಯಾರನ್ನು ಪ್ರಾರ್ಥನೆ, ಯಾರಲ್ಲಿ ನಾವು ಶಿಫಾರಸು ಮಾಡ್ತೇವೆ, ಯಾರಲ್ಲಿ ಶಿಫಾರಸು ಮಾಡಿದರೆ ನಮ್ಮ ಕೆಲಸ ಆಗುತ್ತೆ ಅಂತ ಖಾತ್ರಿ ಉಂಟೋ ಅವನಲ್ಲಿ ನಾವು ಶಿಫಾರಸು ಮಾಡ್ತೇವೆ, ಅವನಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವನು ನಮ್ಮಿಂದ ಪ್ರಾರ್ಥ್ಯನಾದ, ಅವನು ಏನಾದ? ಸಮ್ಯಕ್ ಅರ್ಥ್ಯನಾದ, ಏನಾದ? ಸಮರ್ಥನಾದ. ನಾವು ಪ್ರಾರ್ಥನೆ ಯಾರನ್ನು ಸಮರ್ಥ ಅಂತ ಕರೀಬೇಕು. ನಾವು ಪ್ರಾರ್ಥನೆ ಮಾಡಿದ ಮೇಲೆ ಯಾರು ಆ ಕೆಲಸವನ್ನು ಖಂಡಿತ ಮಾಡಿಕೊಡ್ತಾರೋ ಅವರನ್ನು ಸಮರ್ಥ ಅಂತ ಕರೀಬೇಕು. ಹಾಗಾದರೆ ಯಾರಲ್ಲಿ ಪ್ರಾರ್ಥನೆ ಮಾಡಬೇಕು? ಪ್ರಾರ್ಥನೆ ಮಾಡಿದ ಮೇಲೆ ಕೆಲಸ ಆಗುವುದು ಖಂಡಿತ ನಮಗೆ ಗೊತ್ತಿದ್ದರೆ ಅಂಥವನಲ್ಲೇ ಪ್ರಾರ್ಥನೆ ಮಾಡಬೇಕು. ಮತ್ತು ಎಲ್ಲರ ಹತ್ರನೂ ಕೂಡ ಅದೊಂದು ಕೆಲಸ ಮಾಡಿಕೊಡ್ತೀರಾ, ಇದೊಂದು ಕೆಲಸ ಕೊಡ್ತೀರಾ ಅಂತ ಕೇಳಿ ನಾವು ಏನಾಗಬಾರ್ದು? ಆಂಗ್ಲ ಧಾಟಿಯಲ್ಲೇ ಹೇಳೋ, ಚೀಪ್ ಆಗಬಾರ್ದು, ಅಷ್ಟು ಕೆಳಮಟ್ಟಕ್ಕೆ ಬರಬಾರದು. ಒಬ್ಬನಲ್ಲಿ ಕೇಳಬೇಕು, ನಾವು ಒಬ್ಬನಲ್ಲಿ ಹೇಳಬೇಕು, ಹೀಗೆ ನನಗಿಂಥ ಕೆಲಸ ನೀವು ಮಾಡಿಕೊಡಬೇಕು ಅಂತ ಒಬ್ಬರ ಹತ್ರ ಕೇಳಬೇಕು. ಯಾರಲ್ಲಿ ಕೇಳಬೇಕು? ಯಾರಲ್ಲಿ ನಾವು ಕೇಳಿದಾಗ ಆ ಕೆಲಸ ಆಗುವುದು ಖಾತ್ರಿಯೋ ಅಂಥವರಲ್ಲಿ ನಾವು ಬೇಡಬೇಕು.
ಅದು ನಮಗೆ ಗೊತ್ತಾಗುವುದು ಹೇಗೆ? ಅದಕ್ಕೆ ವಾಲ್ಮೀಕಿ ಋಷಿಗಳು ಕೇಳಿದ್ದು ನಾರದರ ಹತ್ರ, ಅಂಥವರು ಯಾರಿದ್ದಾರೆ? ರಾಮಚಂದ್ರ ಇದ್ದಾನೆ ಅಂತಾರೆ ವಾಲ್ಮೀಕಿಗಳಲ್ಲಿ ನಾರದರು. ಹಾಗಾದರೆ ನಾವು ರಾಮಚಂದ್ರನನ್ನು ಸಮರ್ಥ ಅಂತ ಉಪಾಸನೆ ಮಾಡೋಣ. ನೀನು ಸಮರ್ಥನಿದ್ದೀ ರಾಮಚಂದ್ರ ಅಂತ ಉಪಾಸನೆ ಮಾಡೋಣ. ನಾನು ನಿನ್ನನ್ನು ಪ್ರಾರ್ಥನೆ ಮಾಡ್ತೇನೆ ಯಾವುದೋ ಒಂದು ಕೆಲಸಕ್ಕೋಸ್ಕರ, ಆ ಕೆಲಸವನ್ನು ನೀನು ಮಾಡಿಕೊಡ್ತಿ. ಹಾಗಾದರೆ ನಾನು ಪ್ರಾರ್ಥನೆ ಮಾಡಿದಾಗ ಕೆಲಸವನ್ನು ಮಾಡಿಕೊಡುವ ಸಾಮರ್ಥ್ಯ ಉಳ್ಳವ ನೀನು ಅಂತ ಅವನನ್ನು ನಂಬಿ ಗಟ್ಟಿ ನಂಬೋಣ. ಅವನಾಗಿ ಬರುವುದಿಲ್ಲ. ಮತ್ತು ಲೋಕದಲ್ಲಿ ಯಾರತ್ರ ಆದರೂ ನಮ್ಮ ಹತ್ರ ಪ್ರಾರ್ಥನೆ ಮಾಡಿಸ್ತಾನೆ. ಅಂಥ ವ್ಯಕ್ತಿಯ ಮುಂದೇನೆ ನಾವು ಪ್ರಾರ್ಥನೆ ಮಾಡುವಂತೆ ದೇವರು ಪ್ರೇರಣೆ ಮಾಡ್ತಾನೆ. ಇಲ್ಲಿ ನಮಗೇನು ಗೊತ್ತು? ಯಾರ ಹತ್ರ ಪ್ರಾರ್ಥನೆ ಮಾಡಿ ನಮ್ಮ ಕೆಲಸ ಆಗುತ್ತೋ ಹೋಗುತ್ತೋ ನಮಗೆ ಗೊತ್ತಾಗುವುದು ಹೇಗೆ? ಒಳಗಿನಿಂದ ಸ್ಫೂರ್ತಿ ಬರುತ್ತೆ, ಒಳಗಿನಿಂದ ಪ್ರೇರಣೆ ಬರುತ್ತೆ, ಒಳಗಿನಿಂದ ಪ್ರೇರಣೆ ಆಗುತ್ತೆ. ಇಂಥವರನ್ನು ಹಿಡಿದ್ರೆ ಕೆಲಸ ಆಗುತ್ತೆ ಅಂತ. ಇದಕ್ಕೊಂದು ಉದಾಹರಣೆ, ಹಸಿ 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 ಉದಾಹರಣೆ, ಕಣ್ಣೆದುರಿಗೆ ನೋಡಿದ ಉದಾಹರಣೆ. ನಮಗೆ ಬಹಳ ಬೇಕಾದವರು ರಾಯಚೂರಿನವರು ಒಬ್ಬರು ದೇಶಪಾಂಡೆ ಅಂತ ಇದ್ದಾರೆ, ರಾಯಚೂರಲ್ಲಿದ್ದಾರೆ. ಅವರಿಗೇನೋ ಒಂದು ಕೆಲಸ ಆಗಬೇಕಿತ್ತು, ಅವರಿಗೇನು ಅವರ ತಮ್ಮನಿಗೇನೋ ಒಂದು ಕೆಲಸ ಆಗಬೇಕಿತ್ತು. ಸ್ವಾಮಿಗಳೆಲ್ಲ ಹೋದರೆ ರಾಯಚೂರವರ ಮನೆಯಲ್ಲೇ ಇರೋದು, ತುಂಬ ಹಚ್ಚಿಕೊಂಡಿದ್ದಾರೆ ಸ್ವಾಮಿಗಳು ಅಂತಂದರೆ. ತಮ್ಮನಿಗೇನೊಂದು ಕೆಲಸ ಆಗಬೇಕಿತ್ತು. ಅದಕ್ಕೋಸ್ಕರ ಯಾವುದೋ ಒಂದು ಸ್ವಾಮಿಗಳನ್ನು ಹಿಡೀಲಿಕ್ಕೆ ಹೋದರು. ಆ ಸ್ವಾಮಿಗಳ ಹತ್ರ ಏನೋ ಮಾತಾಡಿದರು, ಮಾತಾಡಿ ಬಂದು ತಮ್ಮ ವಾಹನದಲ್ಲಿ ಕೂತ್ಕೊಂಡು ಹೊರಡುವ ಸಮಯ ಬಂದಾಗ ಅವರಿಗೆ ತಲೆಗೆ ಏನೋ ತೋರಿತಂತೆ. ಆ ಸ್ವಾಮಿಗಳು ಪ್ರಯೋಜನ ಇಲ್ಲ, ಅದಮಾರು ಸ್ವಾಮಿಗಳನ್ನು ಹಿಡಿದ್ರೆ ಅದಮಾರು ಸ್ವಾಮಿಗಳಲ್ಲ, ಅದಮಾರು ಸ್ವಾಮಿಗಳು ಅಂದರೆ ಗುರುಗಳು, ನನ್ನ ದೊಡ್ಡ ದೊಡ್ಡ ಗುರುಗಳು. ಅವರನ್ನು ಹಿಡಿದ್ರೆ ಕೆಲಸ ಆಗುತ್ತೆ ಅಂತ ಅವರಿಗೆ ತಲೆಗೆ ಪ್ರೇರಣೆ ಬಂತು. ಹೋದರು ಅವರ ಹತ್ರನೇ, ಹೋಗಿ ಅವರ ಹತ್ರ ಒಂದು ಮಾತಂದರು. ಹೀಗೆ ರಾಯಚೂರಿಂದ ಬಂದಿದ್ದೇನೆ, ನಾನೊಂದು ಪತ್ರ ಕೊಟ್ಟಿದ್ದೆ, ನಮ್ಮ ಪರಿಚಯಕ್ಕೋಸ್ಕರ ಒಂದು ಪತ್ರ ಕೊಟ್ಟೆ. ಆ ಪತ್ರವನ್ನು ತೋರಿಸಿದರು. ಸ್ವಾಮಿಗಳು ಒಂದೇ ದೂರವಾಣಿ ಕರೆ ಮಾಡಿದ್ದು ಆ ವ್ಯಕ್ತಿಗೆ, ಕೆಲಸ ಆಯಿತು. ಅವರು ಮನೆಯಿಂದ ಹೊರಡುವಾಗ ರಾಮಚಂದ್ರನನ್ನು ಸಮರ್ಥ ಅಂತ ಉಪಾಸನೆ ಮಾಡಿ ಹೊರಟವರು. ನೀನು ಸಮರ್ಥ, ನಾನು ಯಾವುದೋ ಒಂದು ಕೆಲಸಕ್ಕೆ ಹೊರಟಿದ್ದೇನೆ, ಆದ್ದರಿಂದ ಯಾರನ್ನು ಹಿಡಿದ್ರೆ ಎನ್ನ ಕೆಲಸ ಆಗುತ್ತೋ ಅವರ ಹತ್ರ ಮಾತಾಡುವಂತೆ ನನಗೆ ಪ್ರೇರಣೆ ಮಾಡು ಅಂತ ರಾಮಚಂದ್ರಲ್ಲಿ ಬೇಡಿದ್ದು. ರಾಮಚಂದ್ರ ಇವರಿಗೆ ಪ್ರೇರಣೆ ಮಾಡಿದ, ನನ್ನ ಗುರುಗಳನ್ನು ತೋರಿಸಿಕೊಟ್ಟ ರಾಮಚಂದ್ರ. ಹೋದರು, ನೇರವಾಗಿ ಹೋದರು. ಇದು ಆಗಿ ಒಟ್ಟಿಗೆ ಒಂದು 2 ವರ್ಷ 3 ವರ್ಷ ಆಯಿತೋ ಏನೋ ಅಷ್ಟೇ. ಆ ಕೆಲಸವನ್ನು ಪಡ್ಕೊಂಡ ವ್ಯಕ್ತಿಯೂ ಇದ್ದಾನೆ, ನನ್ನ ಗುರುಗಳು ಇದ್ದಾರೆ, ಮಾತಾಡಿದಂಥ ವ್ಯಕ್ತಿ ಇದ್ದಾರೆ. ಹಾಗಾದರೆ ರಾಮಚಂದ್ರನನ್ನು ಅನ್ಯಥಾ ಶರಣಂ ನಾಸ್ತಿ, ನಿನ್ನೆ ನೋಡಿದಂತೆ ಖಂಡಿತ ನೀನು ಈ ಕೆಲಸ ಮಾಡಿಕೊಂಡು ನೀನು ಇಂಥವ ಅಂತ ದೇವರನ್ನು ನಾವು ಗಟ್ಟಿಯಾಗಿ ವಿಶ್ವಾಸ ಫಲದಾಯಕ. ನಮ್ಮಲ್ಲಿ ಒಂದು ಮಾತುಂಟಲ್ಲ, ಫಲ ಕೊಡುವುದು ಯಾವುದು? ನಂಬಿಕೆ ಫಲ ಕೊಡುವುದು. ವಿಶ್ವಾಸ ಫಲದಾಯಕ. ನಮ್ಮ ಹಳ್ಳಿ ಜನರಿಗೆಲ್ಲ ಬಹಳ ಗೊತ್ತಿದು. ಏನು? ಒಂದು ಕಲ್ಲು, ಬೇರೆ ಸಮಯದಲ್ಲೆಲ್ಲ ಆ ಕಲ್ಲಿಗೆ ಮಳೆ ಬೀಳ್ತಾ ಇರುತ್ತೆ, ಬಿಸಿಲು ಬೀಳ್ತಾ ಇರುತ್ತೆ, ಏನೋ ಹಕ್ಕಿಗಳು ಏನೋ ಹಿಚಿಕೆ ಹಾಕ್ತಾ ಇರುತ್ತೆ, ನಾಯಿ ಬಂದು ಮಲಗಿಕೊಂಡಿರುತ್ತೆ, ಏನಾಗುತ್ತೆ. ಆದರೆ ಅದೊಂದು ನಿಶ್ಚಿತ ದಿವಸ ಬಂದಾಗ ಊರಿನ 10 ಜನ ಸೇರಿ ಕೈಯಲ್ಲಿ ಏನೋ ಒಂದು ಪುಷ್ಪ ಹಿಡ್ಕೊಂಡು ಪ್ರಾರ್ಥನೆ ಮಾಡಿ ಆ ಕಲ್ಲಿಗೆ ಹಾಕಿದಾಗ ಅಲ್ಲಿಂದ ಭೂತ ಬಂತು. ಒಬ್ಬನಿಗೆ ಮೈಯಲ್ಲಿ ಭೂತ ಹಿಡಿಯಿತು, ಭೂತ ದರ್ಶನ ಶುರುವಾಯಿತು. ನಾವು ಕೋಲ ಅಂತ ಕರಿತೇವೆ ಅದನ್ನು, ಕೋಲ ಅಂತ ಶುರುವಾಗಿ ಬಿಡುತ್ತೆ. ಅದು ಎಲ್ಲಿಂದ ಬಂತು? ಕಲ್ಲಿಂದ ಬಂತು. ಹೇಗೆ ಬಂತು? ನಂಬಿದವ ಬಂತು. ನಂಬಿದವರಿಗೆ ಇಂಬು ಕೊಡುವವ, ವಿಶ್ವಾಸ ಫಲದಾಯಕ. ಆದ್ದರಿಂದ ರಾಮಚಂದ್ರನನ್ನು ಸಮರ್ಥ, ನೀನು ನನ್ನ ಕೆಲಸವನ್ನು ಮಾಡಿಕೊಡುವವ. ನನ್ನ ಕೆಲಸ ಅಂತಲ್ಲ, ಯಾರು ಏನು ಪ್ರಾರ್ಥನೆ ಮಾಡ್ತಾರೋ ಆ ಕೆಲಸವನ್ನು ಮಾಡಿಕೊಡುವಷ್ಟು ಸಾಮರ್ಥ್ಯ ನಿನ್ನಲ್ಲಿ ಇದೆ ಅಂತ ಉಪಾಸನೆ ಮಾಡಿದರೆ ನಮಗೆ ಲೋಕದಲ್ಲಿ ಯಾರಿಂದ ಕೆಲಸ ಆಗಬೇಕು ಅದಕ್ಕೆ ಬೇಕಾದ ಜನರನ್ನು ತೋರಿಸುವ ಕೆಲಸವನ್ನು ಭಗವಂತ ಪ್ರೇರಣೆಯ ಮೂಲಕ ನಮಗೆ ಒದಗಿಸಿಕೊಡ್ತಾನೆ. ಆದ್ದರಿಂದ ವಾಲ್ಮೀಕಿ ಋಷಿಗಳು ನಮ್ಮ ಲೋಕದ ಹಿತದೃಷ್ಟಿಯಿಂದಾಗಿ ಕೇಳ್ತಾರೆ, ಸಮರ್ಥ ಕಹ, ಸಾಮರ್ಥ್ಯ ಅನ್ನತಕ್ಕಂಥ ಗುಣವುಳ್ಳಂಥ ವ್ಯಕ್ತಿ ಯಾರು? ವಿದ್ವಾನ್ ಕಹ, ಕಹ ಸಮರ್ಥಶ್ಚ, ಕಶ್ಚ ಏಕಪ್ರಿಯ ದರ್ಶನ. ಮೊನ್ನೆ ದಿವಸ ನೋಡಿದ್ದೆವು ಏಕಪ್ರಿಯ ದರ್ಶನ. ಅದಕ್ಕೆ ಒಂದರ್ಥ ಮೊನ್ನೆ ನೋಡಿದರೆ, ಇವತ್ತು ನೋಡುವುದಾದರೆ ಯಾರನ್ನು ನೋಡಿದಾಗ ಮತ್ತು 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 ನೋಡಬೇಕು ಅಂತ ತೋರುತ್ತೋ ಅಂಥ ವ್ಯಕ್ತಿ ಯಾರು? ಪ್ರಿಯ ದರ್ಶನ. ನೋಡಿದಾಗ ನಮಗೆ ಖುಷಿ ಆಗಬೇಕು. ಏನು? ಉದ್ದ ಅಗಲ ಸರಿ ಇರಬೇಕು. ಎಷ್ಟು ಉದ್ದ ಇರ್ತಾನೋ ಅಷ್ಟೇ ಅಗಲ ಇರಬೇಕು, ಎಷ್ಟು ಅಗಲ ಇರ್ತಾನೋ ಅಷ್ಟೇ ಉದ್ದ ಇರಬೇಕು. ಇಲ್ಲಿ ಪೂರಾ ಉದ್ದ ಪೂರಾ ದಪ್ಪ ಅಂತ ಪ್ರಸಂಗ ಕೊಡ್ತು. ನೋಡಿದರೆ ಆಕರ್ಷಣೆ ಬಿಡಬೇಕು ಅವನಲ್ಲಿ, ಮತ್ತು ನಮಗೆ ಅವನನ್ನು ನೋಡೋಣ ಅಂತ ತೋರಬೇಕು.
ಎಷ್ಟು ನೋಡಿದ್ರೂ ಕೂಡ ನಮಗೆ ಆ ನೋಡತಕ್ಕಂತಹ ತ್ರಿಷ ಕಮ್ಮಿ ಆಗಬಾರದು ಅಂತಹ ವ್ಯಕ್ತಿತ್ವ ಉಳ್ಳವ. ಪರ್ಸನಾಲಿಟಿಯಾ ಅದಕ್ಕೆ ಹಾಗೆ ಅಲ್ವೋ, ಪ್ರಪೋರ್ಷನೇಟ್ ಅಂತ ಮತ್ತೊಂದು ಅಂತೀರಿ ಕಾಣುತ್ತೆ. ಎಷ್ಟು ಎತ್ತರನೋ ಅಷ್ಟೇ ದಪ್ಪ ಇರಬೇಕು, ಕೈ ಕಾಲು ಅದು ಇದು ಎಲ್ಲ, ಮತ್ತು ಕಾಲು ಸಪ್ರ, ಕೈ ಸಪ್ರ, ಹೊಟ್ಟೆ ದೊಡ್ಡದು, ತಲೆ ದೊಡ್ಡದು, ಕುತ್ತಿಗೆ ಹತ್ರ ಗುಳಿ, ಇಂಥ ಪ್ರಸಂಗ ಎಲ್ಲ ಕುಡ್ದು ಒಂದು ನೋಡುವಾಗ ಚೆನ್ನಾಗಿರತಕ್ಕಂಥ ವ್ಯಕ್ತಿತ್ವ ಉಳ್ಳವನಾಗಬೇಕು. ಅವ ಯಾರು? ಏಕ ಪ್ರಿಯ ದರ್ಶನ ಕಹ. ಒಬ್ಬನನ್ನು ನೋಡಿದರೆ ಈ ಬೇರೆಯವರನ್ನು ನೋಡಬೇಕು ಅಂತಲೇ ತೋರಬಾರ್ದು, ಆ ರೀತಿ ವ್ಯಕ್ತಿತ್ವ ಉಳ್ಳವನಾಗಬೇಕು. ಅದು ಯಾರು? ಅಂತಹ ಏಕ ಪ್ರಿಯ ದರ್ಶನ ಮನೋಹರ ಕಹ ಜಿತಕ್ರೋಧ ವೀರಬಾಹು ವಿದಾರಣ ಮನೋಹರ ಕಹ. ಕಹ ಅಸ್ಮಾಕಂ ಮನಃ ಹರತಿ. ಮನೋಹರ ಅಂತ ಚಂದ ಅಂತೇವೆ. ಚಂದ ಎಲ್ಲಿರೋದು ಅಂತ? ವಸ್ತುವಿನಲ್ಲಿಯಾ ನಮ್ಮ ಕಣ್ಣಲ್ಲಿಯಾ? ವಸ್ತುವಿನಲ್ಲಿಯೇ ಸೌಂದರ್ಯ ಇರುವುದಾದರೆ ಪ್ರಾಯಶಃ ಎಲ್ರಿಗೂ ಒಂದು ವಸ್ತು ಚೆಂದಾಗಿ ಕಾಣಬೇಕಿತ್ತು. ಒಂದು ವಸ್ತು ಎಲ್ರಿಗೂ ಚೆಂದಾಗಿ ಕಾಣುವುದಿಲ್ಲ. ನನಗೆ ಚೆಂದಾಗಿ ಕಂಡದ್ದು ನಿಮಗೆ ಕಾಣುವುದಿಲ್ಲ, ನಿಮಗೆ ಕಂಡದ್ದು ನನಗೆ ಹಾಗಾದರೆ ಸೌಂದರ್ಯ ಇರುವುದು ವಸ್ತುವಿನಲ್ಲಿ ಅಲ್ಲ, ನಿಮ್ಮ ಕಣ್ಣಲ್ಲಿ ಕಾಣುತ್ತೆ. ಅದರಿಂದ ಮನಃ ಹರತಿ ಇತಿ ಮನೋಹರ. ಒಮ್ಮೆ ನೋಡಿದಾಗ ನಮ್ಮ ಮನಸ್ಸು ಅತ್ತ ಎಳಿಬೇಕು, ಪುನಃ ಪುನಃ ಎಳಿಬೇಕು. ಬೇಡ ಅಂತಂದ್ರೆ ನಮ್ಮ ಮನಸ್ಸಲ್ಲಿ ಹೋಗಬೇಕು, ಬೇಡ ಅಂತಂದ್ರೆ ಕಣ್ಣಲ್ಲಿ ಹೋಗಬೇಕು. ಅಂತಹ ವ್ಯಕ್ತಿತ್ವ ಉಳ್ಳವ ಯಾರು? ಕಶ್ಚ ಏಕಃ ಪ್ರಿಯ ದರ್ಶನ ಕಹ. ಆತ್ಮವಾನ್ ಕೃತಜ್ಞ ಕೃತಿ ಆತ್ಮವಾನ್ ಕೃತಜ್ಞ ಕೃತಿ ಆತ್ಮವಾನ್ ಕಹ. ಆತ್ಮವಾನ್ ಅಂತಂದ್ರೆ ಚೈತನ್ಯ ಉಳ್ಳವ ಯಾರು? ಏನು ಚೈತನ್ಯನೇ ಇಲ್ಲ ಅವರ. ಕೂತಿದ್ದಾರೆ, ಬಯ್ಯುವ ಶಬ್ದಗಳಲ್ವ ಅದೆಲ್ಲ. ಏನು ಅವರನ್ನು ನೋಡಬೇಕು ಅಂತಲೇ ತೋರೋದು. ಅವರ ಮುಖದಲ್ಲಿ ಸ್ವಲ್ಪನೂ ಕಳೆಯೇ ಇಲ್ಲ, ಚೈತನ್ಯನೇ ಇಲ್ಲ ಅವರಲ್ಲಿ. ಏನು ಬೇಕೋ ಬೇಡೋ ಅಂತ ಇದ್ದಾರೆ. ಒಂದು ಬನ್ನಿ ಅಂತಂದರೆ ಬೇಗ ಬೇಗ ಬರಲಿಕ್ಕೂ ಆಗೋದಿಲ್ಲ, ಬೇಗ ಹೆಜ್ಜೆ ಹಾಕಲಿಕ್ಕೂ ಆಗೋದಿಲ್ಲ. ಏನು ಪುರಾ ಚೈತನ್ಯ ಸತ್ತವರಂತೆ ಅಂತ ಕೊನೆಯ ಮಾತು ಹೇಳೋದಾದ್ರೆ ಬೇರೆ ಇಲ್ವೇ? ಆತ್ಮವಾನ್ ಅಂತಂದು ಚೈತನ್ಯ. ಅರ್ಜುನ ಕೇಳಿದ್ದಂತೆ ಅಲ್ವ, ಏನು ಅಂತ, ನಾನು ಇಷ್ಟು ಬಾಣ ಬಿಟ್ಟರೂ ಕೂಡ ಕೃಷ್ಣ ಇವರು ಯಾರು ಸತ್ತಿಲ್ಲ, ಆದರೆ ನನ್ನ ಬಾಣ ಏನು ಪ್ರಯೋಜನ ಇಲ್ವಾ? ಕೃಷ್ಣ ಯಾರು ಹೇಳಿದ್ದು? ನೋಡು ಹಿಡಿದು ನೋಡು. ಅರ್ಜುನ ಹಿಡಿದು ನೋಡಿದ, ಎಲ್ಲ ಮೂಗು ಹಿಡ್ದ, ಎಲ್ಲ ಸತ್ತಿದ್ದ. ಪುನಃ ರಥ ಹತ್ತಿದ, ಹೌದು ಕೃಷ್ಣ ಎಲ್ಲ ಸತ್ತಿದ್ದಾರೆ. ಮತ್ತೆ ಹೌದು ಕೃಷ್ಣ ಸತ್ರೂ ಕೂಡ ಮುಖದಲ್ಲಿ ಜೀವ ಕಳೆಯಿದೆ, ಎಷ್ಟು ಚೆನ್ನಾಗಿ ಉಂಟು. ಸತ್ರು ಕೂಡ ಸತ್ತಂತೆ ಕಾಣೋದಿಲ್ಲ. ಯಾಕೆ ಕೃಷ್ಣ ಇದು ಅಂತ? ಅದಕ್ಕೆ ಕೃಷ್ಣ ಹೇಳಿದ, ಅವರೆಲ್ಲ ಕ್ಷತ್ರಿಯರು, ಯುದ್ಧದಲ್ಲಿ ಸತ್ತವರು, ತಮ್ಮ ಧರ್ಮದಲ್ಲಿ ಸತ್ತವರು, ತಮ್ಮ ಧರ್ಮವನ್ನು ಬಿಟ್ಟಿಲ್ಲ, ಮರಣ ಬಂದರೂ ಕೂಡ ತಮ್ಮ ಧರ್ಮವನ್ನು ಬಿಟ್ಟಿಲ್ಲ. ಆದ್ದರಿಂದ ಮುಖದಲ್ಲಿ ಜೀವ ಕಳೆ ಉಂಟು. ಅದು ಹೇಗೆ? ಹೇಗೆಂದರೆ ನಾವು ಕೂತಾಗ ನಮ್ಮಲ್ಲಿ ಬದುಕಿದ್ರು ಕೂಡ ಪ್ರೇತ ಕಳೆ ಹೇಗುಂಟು ಹಾಗೆ ಕೂತಿದ್ದಾನೆ. ಪಾಪ ಚೆನ್ನಾಗಿಯೇ ಕೂತಿದ್ದಾನೆ. ಇವ ಬಂದು ಕೇಳಿ, ಏನೋ ಸತ್ತಿದ್ದೀರಾ ಅಂತ ಕೇಳಿ. ಯಾಕೆ ಅಂದರು. ಅಲ್ಲ, ಮುಖದಲ್ಲಿ ಸ್ವಲ್ಪನೂ ಜೀವ ಕಳೆ ಇಲ್ಲ ನಿಮ್ಮ ಮುಖದಲ್ಲಿ, ಆದ್ರಿಂದ ಕೇಳಬೇಕು, ಅವರನ್ನೇ ಕೇಳೋದು ಸತ್ತಿದ್ದೀರಾ ಅಂತ. ಅವನೇ ಇಲ್ಲ ಅಂತ ಅನ್ನೋದು. ಹಾಗಾದರೆ ತಮ್ಮ ಧರ್ಮದಲ್ಲಿ ಸತ್ತವರು ಯಾರೇ ಆಗಿ ಸಮಃ, ಆಗೊಂದು ಮಾತು ಬಂತಲ್ಲ, ಸರ್ವಭೂತೇಷು ಹಿತಃ ಸಮಃ. ಯದ್ಯಪಿ ಸತ್ತವರು ದುರ್ಯೋಧನನ ಪಕ್ಷದವರು, ಆದರೂ ಕೂಡ ಅವರ ಮುಖದಲ್ಲಿ ಕೃಷ್ಣ ಜೀವ ಕಳೆ ಇಟ್ಟ. ಯಾಕೆ? ತನ್ನ ಧರ್ಮದಲ್ಲಿ ಸತ್ತಿದ್ದಾರೆ. ದುರ್ಯೋಧನ ಹಿಂದೆ ಬಂದಿದ್ದಾರೆ ಅಂಥೇಳಿ ಅವರ ಮುಖದಿಂದ ಜೀವ ಕಳೆಯನ್ನು ತೆಗೀಲಿಲ್ಲ ಕೃಷ್ಣ. ತನ್ನ ಪಕ್ಷದವರು ಅಂತ ಅವರ ಮುಖದಲ್ಲಿ ಜೀವ ಕಳೆಯನ್ನು ತುಂಬಿಸಲಿಲ್ಲ. ಮತ್ತೆ ಧರ್ಮದಲ್ಲಿ ಸತ್ತವರು ತನ್ನವರೇ ಆಗಲಿ ಪರಕೀಯರೇ ಆಗಲಿ ಅವರಲ್ಲಿ ಜೀವ ಕಳೆಯನ್ನು ಇಡತಕ್ಕಂಥ ವ್ಯಕ್ತಿತ್ವ ಕೃಷ್ಣನಿಗೆ, ವ್ಯಕ್ತಿತ್ವ ರಾಮನಿಗೆ. ಆದ್ದರಿಂದ ಹಿತಃ ಆತ್ಮವಾನ್, ಚೈತನ್ಯ ಉಳ್ಳವ. ಇವನ ಬಾಣ ಪ್ರಯೋಗಕ್ಕೆ, ವ್ಯಾಧನ ಬಾಣ ಪ್ರಯೋಗಕ್ಕೆ ಕೃಷ್ಣನ ಪಾಂಚಭೌತಿಕ ದೇಹ ಹೆಣದಂತೆ ಬಿದ್ದಿತ್ತಲ್ಲ. ಕೃಷ್ಣ ಪರಂಧಾಮಕ್ಕೆ ಹೋಗಿ ಆಗಿತ್ತು. ಯಾವ ರೂಪದಿಂದ ಅಡ್ಡಾಡಿಕೊಂಡಿದ್ನೋ ಆ ದೇಹದಿಂದ ಪರಂಧಾಮಕ್ಕೆ ಹೋಗಿ ಆಗಿತ್ತು. ಆ ಕ್ಷಣದಲ್ಲಿ ಒಂದು ಪಾಂಚಭೌತಿಕ ದೇಹವನ್ನು ನಿರ್ಮಾಣ ಮಾಡಿದ, ಹೆಣವಾಗಿ ಮಲಗಿಸಿದ. ಆದರೆ ಸಮೀಪದಲ್ಲಿ ಬಂದು ನೋಡಿದರೆ ವ್ಯಾಧ ಬಾಣ ಬಿಟ್ಟವ ಅವನೇ ಬಂದು ನೋಡಿದ್ದಕ್ಕೆ ಸತ್ತಿದ್ದಾನೆ ಅಂತ ಏನೋ ತೀರ್ಮಾನ ಮಾಡಿದ. ಒಬ್ಬ ಮೂರನೇ ವ್ಯಕ್ತಿ ಬಂದು ನೋಡಿದರೆ ಕೃಷ್ಣನನ್ನು, ಕೃಷ್ಣ ಹೇಳು ಹೇಳು ಯಾಕೆ ಇಲ್ಲಿ ಮಲಗಿದ್ದಿ ಅಂತ ಎಬ್ಬಿಸುವ ಪ್ರಸಂಗ. ಯಾಕೆ? ಆತ್ಮವಾನ್, ಚೈತನ್ಯ ಉಳ್ಳವ, ಒಳಗಿನಿಂದ ಅಷ್ಟು ಅಂತಃಸತ್ವವನ್ನು ತುಂಬಿಸಿಕೊಂಡವ. ಕಾಡಿಗೆ ಹೊರಟರೂ ಕೂಡ ರಾಮಚಂದ್ರ ಕಾಡಿಗೆ ಹೊರಟಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾವಾಗ ಗೊತ್ತಾಗುತ್ತಿತ್ತು?
ರಾಮಚಂದ್ರನ ಮುಖದಲ್ಲಿ ಸ್ವಲ್ಪ ಬೇಸರದ ಚಿಹ್ನೆ ಕಂಡಿದ್ದರೆ ಆವಾಗ ಹೋ ಏನೋ ಅನಾಹುತ ಆಗಿದೆ, ಮನೆಯಲ್ಲಿ ಗಡಿಬಿಡಿ ಆಗಿದೆ. ನಾವು ಕಚೇರಿ ಹೋಗುವಾಗ ಮುಖದಲ್ಲಿ ಸಿಟ್ಟಿದ್ರೆ, ಮುಖದಲ್ಲಿ ಏನೋ ಬೇಸರ ಇದ್ದರೆ ಆವಾಗ ಮೇಲಧಿಕಾರಿಯೋ ಕೆಳಗಿನ ಅಧಿಕಾರಿಯೋ ಎಣಿಸ್ತಾನೆ, ಓ ಮನೆಯಲ್ಲಿ ಏನೋ ಸ್ವಲ್ಪ ಗಡಬಡ ಆಗಿದೆ ಇವತ್ತು, ಆದ್ದರಿಂದ ಇವತ್ತು ಇವರ ಬಳಿಗೆ ಹೆಚ್ಚು ಹೋಗಲಿಕ್ಕಿಲ್ಲ, ಸ್ವಲ್ಪ ದೂರದಲ್ಲೇ ಇರೋದು. ಯಾಕೆ ಮನೆದ್ದನ್ನು ಇಲ್ಲಿ ತೋರಿಸ್ತಾರೆ, ಕಚೇರಿಯಲ್ಲಿ ತೋರಿಸ್ತಾರೆ, ಅದರಿಂದ ಬೇಡ. ಅಂಥ ಪ್ರಸಂಗ ಬರುವುದಿಲ್ಲ. ಯಾವಾಗ ಬರುವುದಿಲ್ಲ? ರಾಮನನ್ನು ಆತ್ಮವಾನ್ ಅಂತ ಉಪಾಸನೆ ಮಾಡಿದಾಗ, ಚೈತನ್ಯವುಳ್ಳವ ಅಂತ ಉಪಾಸನೆ ಮಾಡಿದರೆ ಎಂತಹ ಏರುಪೇರು ಬಂದರೂ ಕೂಡ ನಮ್ಮ ಮುಖದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಕಾಣಿಸಿಕೊಳ್ಳದಿರುವಷ್ಟು ಸಾಮರ್ಥ್ಯ ನಮಗೆ ಬರುತ್ತೆ. ಅದನ್ನು ಏನು ಅಂತ ಕರೆದ್ರು? ಆತ್ಮವಾನ್. ಇಂತಹ ಒಂದು ಚೈತನ್ಯವುಳ್ಳವ ಯಾರು? ಆತ್ಮವಾನ್ ಕಹ. ಆಮೇಲೆ ಜಿತಕ್ರೋಧ ಕ್ರಹ. ಮನೋಹರ ಜಿತಕ್ರೋಧ ವೀರಬಾಹು ವಿದಾರಣ ಜಿತಕ್ರೋಧ ಕಹ. ಕೋಪವನ್ನು ಗೆದ್ದವ, ಕೋಪ ಇಲ್ಲದವ ಅಲ್ಲ. ಕೋಪವನ್ನು ಗೆದ್ದವ ಅಂದರೆ ಬೇರೆ, ಕೋಪ ಇಲ್ಲದವ ಅಂದರೆ ಬೇರೆ. ರಾಮಚಂದ್ರನಿಗೆ ಸಿಟ್ಟು ಬರುತ್ತೆ. ಯಾವಾಗ ಬರಬೇಕೋ, ಯಾರ ಮೇಲೆ ಬರಬೇಕೋ, ಎಷ್ಟು ಬರಬೇಕೋ ಅವರ ಮೇಲೆ ಆವಾಗ ಅಷ್ಟೇ ಬರುತ್ತೆ, ಜಾಸ್ತಿ ಬರುವುದಿಲ್ಲ. ಅದು ಈಗ ಹೇಳಿದೆ ಅಲ್ವ, ಒಬ್ಬರ ಸಿಟ್ಟು ಮತ್ತೊಬ್ಬರ ಮೇಲೆ ಇಲ್ಲ. ಯಾರ್ಯಾರ್ದೋ ಸಿಟ್ಟು ಯಾರ್ಯಾರ ಮೇಲೋ ಯಾಕೆ ತೆಗಿತೀರಪ್ಪ ನೀವು ಅಂತ ಮತ್ತಷ್ಟು ಅವ್ರನ್ನ ಸಿಟ್ಟಿಗೆ ಎಬ್ಬಿಸ್ತಾನೆ. ಅಂಥ ಪ್ರಸಂಗ. ಯಾರ ಮೇಲೆ ಸಿಟ್ಟು, ಎಷ್ಟು ಹೊತ್ತು, ಏನು ಅನ್ಯಾಯ ಮಾಡಿದ, ಅಲ್ಲೇ ಸಿಟ್ಟಾದ, ಅವನನ್ನು ತಿದ್ದಿದ, ಅವನ ಮೇಲೆ ಮಾತ್ರ ಸಿಟ್ಟು. ಮತ್ತೆ ಯಾರು ಆಗಲೇ ಯಾರಾದರೂ ಮತ್ತೊಬ್ಬ ಬಂದು ಮಾತಾಡಲಿಕ್ಕೆ ಶುರು ಮಾಡಿದರೆ ಅವನಲ್ಲಿ ರಾಮಚಂದ್ರ ಶಾಂತ ಚಿತ್ತನಾಗಿಯೇ ಮಾತಾಡ್ತಿದ್ದ. ಪುನಃ ಇವನಲ್ಲೇ ಮಾತಾಡೋದಾದರೆ ಸಿಟ್ಟಿನಿಂದಲೇ ಇದು ಜಿತಕ್ರೋಧ. ಸಿಟ್ಟು ಹಿಡಿತದಲ್ಲಿ ಇಟ್ಟುಕೊಂಡು ಯಾರ ಮೇಲೆ ಯಾವಾಗ ಎಷ್ಟು ಯಾಕೆ ಸಿಟ್ಟು ಮಾಡ್ತೇವೆ. ಯಾಕೆ ಅಂತ ಕೇಳಿದರೆ ಗೊತ್ತಿರೋದಿಲ್ಲ. ಯಾಕೆ ಸಿಟ್ಟು ಬಂತು, ಏನೋ ಸಿಟ್ಟು ದಿಢೀರ್ ಅಂತ ಬಂತು, ಯಾಕೆ ಬಂತು ಅಂದರೆ ಗೊತ್ತಾಗಿ ಆ ಪ್ರಸಂಗ ಕೊಡೋದು. ಯಾಕೆ ಸಿಟ್ಟು ಬಂತು ಅಂತ ಗೊತ್ತಾಗಬೇಕು, ಯಾರಲ್ಲಿ ಬಂತು ಅಂತ ಗೊತ್ತಾಗಬೇಕು, ಎಷ್ಟು ಹೊತ್ತು ಸಿಟ್ಟು ಇರಬೇಕು ಅಂತಲೂ ಗೊತ್ತಿರಬೇಕು. ಇದನ್ನು ಏನು ಅಂತ ಕರೆದು ಇಷ್ಟೆಲ್ಲ ಇದ್ದರೆ ಅವರನ್ನು ಜಿತಕ್ರೋಧ ಅಂತ. ಇದು ಯಾರಲ್ಲಿ ಉಂಟು ನಾರದರೆ? ಇಂಥ ವ್ಯಕ್ತಿ ಯಾರಾದರೂ ಇದ್ದಾರಾ ಈ ಲೋಕದಲ್ಲಿ? ಈ ಲೋಕದಲ್ಲಿ ಅಂತಹ ವ್ಯಕ್ತಿ ಯಾರಾದರೂ ಇದ್ದಾರಾ? ಶರೀರವೆಂಬ ಲೋಕದಲ್ಲಿ ಸಿಟ್ಟನ್ನು ಗೆದ್ದ ವ್ಯಕ್ತಿ ಯಾರಾದರೂ ಇದ್ದಾರಾ? ಇದು ಒಂದೇ ಸಾಕಲ್ವಾ? ಯಾವುದಕ್ಕೆ? ನಾವು ಅಲ್ಲ ಎನ್ನುವುದಕ್ಕೆ. ಅದನ್ನೇ ವಿದುರ ಧೃತರಾಷ್ಟ್ರನಿಗಂದ, ಧೃತರಾಷ್ಟ್ರ ಇದೊಂದು ತಲೆನೋವಪ್ಪ, ಸಿಟ್ಟು ಎನ್ನುವುದೊಂದು ತಲೆನೋವು. ಅದು ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ. ಆ ತಲೆನೋವಿನಿಂದ ಉಪದ್ರವ ಇನ್ನೊಬ್ಬರಿಗೆ ಮಾತ್ರ ಅಲ್ಲ, ನಿನಗೂ ಉಪದ್ರ ಈ ತಲೆನೋವಿನಿಂದ. ಅದರಿಂದ ತಲೆನೋವು, ಸಿಟ್ಟನ್ನು ತಲೆನೋವು ಅಂತ ವರ್ಣನೆ ಮಾಡಿದ್ದಾರೆ. ಅಂತಹ ಸಿಟ್ಟು ಬರಬಾರದು ಅಂತ ಹೇಳಲಿಲ್ಲ. ಉಪ್ಪು ಹುಳಿ ತಿಂದವರಿಗೆ ಸಿಟ್ಟು ಬರುವುದು ಸಹಜ, ಸಿಟ್ಟು ಕ್ರೋಧ ಬೇಕು. ಆದರೆ ಖುಷಿ ಬಂದಲ್ಲಿ, ಹೌದು ಖುಷಿ ಬಂದಲ್ಲಿ ಕ್ರೋಧ. ನಮ್ಮಲ್ಲಿ ಖುಷಿ ಬಂದಲ್ಲಿ ಯದ್ವಾತದ್ವ ಸಿಟ್ಟಲ್ಲ, ಖುಷಿ ಬಂದಲ್ಲಿ ಯಾರಲ್ಲಿ ಸಿಟ್ಟು ಮಾಡಬೇಕು ಅವರಲ್ಲಿ, ಎಷ್ಟು ಬೇಕು ಅಷ್ಟೇ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಪ್ರಸಂಗ ಕೊಡುದು. ಅದಕ್ಕೆ ಜಿತಕ್ರೋಧ ಅಂತ ಕರೆದ್ರು. ಮನೋಹರ ಜಿತಕ್ರೋಧ ಯಾರದು? ಆತ್ಮವಾನ್ ಕಹ ಜಿತಕ್ರೋಧ ದ್ಯುತಿಮಾನ್. ದ್ಯುತಿಮಾನ್ ಪ್ರಕಾಶಾತ್ಮ ಪ್ರತಾಪನಃ. ಪ್ರಕಾಶಾತ್ಮ ಪ್ರಕಾಶಸ್ವರೂಪ. ದ್ಯುತಿಮಾನ್ ಪ್ರಕಾಶ ತೇಜಸ್ಸು, ಬೆಳಕು. ಅದು ದೀಪ, ಇದು ಪ್ರಕಾಶ, ಎಲ್ಲ ಹರಡಿದ್ದು. ಅದೇ ರೀತಿಯಲ್ಲಿ ರಾಮಚಂದ್ರನೆಂಬ ದೀಪ, ಅವನ ಪ್ರಕಾಶ. ನಮಗೆ ರಾಮಚಂದ್ರನು ದೇಹತಃ ಹರಡಿದ್ದು ಕಾಣಿಸುವುದಿಲ್ಲ. ನಮಗೆ ರಾಮಚಂದ್ರ ಹೇಗೆ ಹರಡಿದ್ದು ಕಾಣುತ್ತೆ? ಪ್ರಕಾಶದಿಂದ ಹರಡಿದ್ದು ಕಾಣುತ್ತೆ. ಕೀರ್ತಿಯಿಂದ ರಾಮಚಂದ್ರ ಹರಡಿದ್ದು ಕಾಣುತ್ತೆ, ಕೇಳುತ್ತೆ. ದೇಹದಿಂದ ರಾಮಚಂದ್ರ ಹರಡಿದ್ದು ನಮಗೆ ಕಾಣಿಸುವುದಿಲ್ಲ. ಯದ್ಯಪಿ ತನ್ವಾವೃಧಾನ, ದೇವರು ದೇಹದಿಂದಲೂ ಸರ್ವತ್ರ ಇದ್ದಾನೆ. ನಾನು ಇದ್ದೇನೆ ದೇಹದಿಂದ. ಎಲ್ಲಿದ್ದೇನೆ? ಕುರ್ಚಿಯಲ್ಲಿ ಸರ್ವತ್ರ ಇದ್ದೇನೆ. ನೀವು ದೇಹದಿಂದ ಆ ಕುರ್ಚಿಯಲ್ಲಿ ಸರ್ವತ್ರ ಇದ್ದೀರಿ. ಅದು ಮೇಲ್ಭಾಗದಲ್ಲಿ ಮಾತ್ರ, ಕೆಳಭಾಗದಲ್ಲಿ ಇಲ್ಲ. ಕೆಳಭಾಗದಲ್ಲಿಯೂ ನಾವು ಕುರ್ಚಿಯಲ್ಲಿ ಕೂಡಬೇಕಾದ್ರೆ ಮೇಲೆ ಚಪ್ಪರ ಬೀಳಬೇಕು, ಆವಾಗ ಕುರ್ಚಿ ಕೆಳಭಾಗಕ್ಕೆ ಹೋಗ್ತೇವೆ ನಾವು ಅಷ್ಟೇ. ಆವಾಗ ಕುರ್ಚಿ ಮೇಲ್ಭಾಗದಲ್ಲಿ ಇಲ್ಲ ನಾವು. ಆದರೆ ಕುರ್ಚಿಯ ಮೇಲ್ಭಾಗದಲ್ಲಿಯೂ ಕೆಳಭಾಗದಲ್ಲಿಯೂ ಎರಡೂ ಕಡೆಯೂ ಕೂಡ ದೇಹ ತೋಪಿ ವ್ಯಾಪಿಸಿಕೊಂಡಿರುವವ ರಾಮಚಂದ್ರ. ಆದರೆ ನಮಗೆ ಕಾಣುವ ಶಕ್ತಿ ಇಲ್ಲ. ನಮಗೆ ಈಗ ಹೇಗೆ ಕಾಣಿಸ್ತಾನೆ? ಪ್ರಕಾಶದಿಂದ ರಾಮಚಂದ್ರ ವ್ಯಾಪಿಸಿದ್ದು ಕಾಣಿಸ್ತಾ ಇದ್ದಾನೆ. ಆದ್ದರಿಂದ ಪ್ರಕಾಶವಾನ್ ದ್ಯುತಿಮಾನ್ ಕಹ.
ಪ್ರಕಾಶದಿಂದ ವ್ಯಾಪ್ತನಾಗಿರುವ ವ್ಯಕ್ತಿ ಯಾರು? ಯಾರು ಕೀರ್ತಿಯಿಂದ ಸರ್ವತ್ರ ಹರಡಿದ್ದಾನೋ ಅಂತಹ ವ್ಯಕ್ತಿ ಯಾರು? ನಾವು ಮನೆಯಲ್ಲೇ ಕೂತಿರ್ತೇವೆ, ನಮ್ಮ ಕೀರ್ತಿ ಮಾತ್ರ ಸರ್ವತ್ರ ಹರಡಿರುತ್ತೆ. ನಿಮಗೆ ಆ ಹೆಸರು ಗೊತ್ತಿಲ್ಲ. ಶಾಸ್ತ್ರದಲ್ಲಿ ಒಬ್ಬ ಇದ್ದ ಅಂತೆ, ತರ್ಕಶಾಸ್ತ್ರ ಲಾಜಿಕ್ ಅಂತ ಅಂತೀರಲ್ಲ, ತರ್ಕಶಾಸ್ತ್ರ. ಭಾರೀ ಲಾಜಿಕ್, ಭಾರೀ ತರ್ಕ, ಬರ್ದ ತುಂಬ ಬರ್ದ, ಭಾರೀ ಬರೆದಿದ್ದಾನೆ. ಮಾತ್ರ ಅವನ ತಲೆಗೆ ಭಾರೀ ಕೊಡಬೇಕು, ಅಷ್ಟು ಬರೆದಿದ್ದಾನೆ. ಹೀಗೆ ಎಲ್ಲೋ ಒಂದು ಹಳ್ಳಿಯಲ್ಲಿ ಹೋಗ್ತಾ ಇದ್ದಾನೆ. ಹೋಗ್ತಿರುವಾಗ ನದಿ ದಾಟುವ ಪ್ರಸಂಗ ಬಂತು. ಅವಾಗ ನದಿ ಬದಿಯಲ್ಲಿ ಕೂತ. ತುಂಬ ಜನ ಇದ್ದಾರೆ ನದಿ ದಾಟುವರು. ಅವರ ಹತ್ರ ಅವರು ಬನ್ನಿ, ಇವರು ಬನ್ನಿ, ನೀವು ಬನ್ನಿ ಅಂತ ದಾಟಿಸಲಿಕ್ಕೆ ತೊಡಗಿದ್ದಾನೆ. ಅವಾಗ ಇವನು ನಾನು ಬರ್ತೇನೆ, ಅಲ್ಲಿ ದೋಣಿ ತುಂಬಿದೆ, ಇವನು ನಾನು ಬರ್ತೇನೆ ಅಂದ. ಅದಕ್ಕೆ ದೋಣಿ ನಡೆಸುವ ಅಂದ ಅಂತೆ, ಯಾಕೆ ಅವಸರ ಮಾಡ್ತಿ, ನೀನೇನು ಗದಾಧರ ಭಟ್ಟನ ಅಂತಂದ ಅಂತೆ. ಇವನಿಗೆ ಖುಷಿ ಆಯ್ತಂತೆ. ಯಾಕೆ? ಇವನ ಹೆಸರು ಗದಾಧರ ಭಟ್ಟ ಅಂತ. ಅದೇ ತುಂಬ ಲಾಜಿಕ್ ಮಾಡಿದವ, ತುಂಬ ಲಾಜಿಕ್ ಬರ್ದವನ ಹೆಸರು ಗದಾಧರ ಭಟ್ಟ ಅಂತ. ಅವ ಹೇಳಿದ ಅಂತೆ, ಓಹೋ, ನಾನು ಬರೆದ ಲಾಜಿಕ್ ಇವನಿಗೆ ಗೊತ್ತಿಲ್ಲದಿದ್ದರೂ ನನ್ನ ಹೆಸರು ಇವನಿಗೆ ಗೊತ್ತಾಯ್ತಲ್ಲ, ಬಹಳ ಸಂತೋಷ ಆಯಿತು ಅಂತ ಅವನಿಗೇನೆ ದಕ್ಷಿಣೆ ಕೊಟ್ಟು ನದಿ ದಾಟದೆ ತಿರುಗಿ ಬಂದ ಅಂತೆ. ಅಂದರೆ ಹೆಸರಿನಿಂದ ವ್ಯಾಪಿಸಿಕೊಂಡಿರುವಿಕೆ, ದೇಹದಿಂದ ವ್ಯಾಪಿಸಿಕೊಂಡಿರುವಿಕೆ ಒಂದು, ಹೆಸರಿನಿಂದ ಪ್ರಕಾಶದಿಂದ ವ್ಯಾಪಿಸಿಕೊಂಡಿರುವಿಕೆ ಒಂದು. ನಮಗೆ ಏನಾಗಬೇಕು? ದೇಹದಿಂದ ವ್ಯಾಪಿಸಿಕೊಂಡಿರಲಿಕ್ಕೆ ಸಾಧ್ಯ ಇಲ್ಲದಿರುವಾಗ ಪ್ರಕಾಶದಿಂದಾದರೂ ಕೀರ್ತಿಯಿಂದಾದರೂ ನಮ್ಮ ವ್ಯಾಪ್ತಿ ಬೇಕು. ಯಾವ ತಂದೆ ತಾಯಿಗಳಿಗೆ ಇಷ್ಟ ಇಲ್ಲ ಮಗ ಒಳ್ಳೆ ಪ್ರಸಿದ್ಧಿಗೆ ಬರಬೇಕು ಅಂತ? ಹಾಗಾದ್ರೆ ಏನು ಮಾಡಬೇಕು ಅಂದರು. ಅದನ್ನೇ ವಾಲ್ಮೀಕಿಗಳು ನಾರದರ ಹತ್ರ ಕೇಳ್ತಾ ಇದ್ದಾರೆ. ದ್ಯುತಿಮಾನ್ನಕಃ ಅನಿರುದ್ಧೋ ಅಪ್ರತಿರತ, ಅನಿರುದ್ಧ ಅಪ್ರತಿರತ ಪ್ರದ್ಯುಮ್ನ. ದ್ಯುಮ್ನ ಅಂದರೆ ಪ್ರಕಾಶ, ಅಂದರೆ ಪ್ರಕರ್ಷವಾದ ಪ್ರಕಾಶ. ಪ್ರಕರ್ಷವಾದ ಪ್ರಕಾಶ ಅಂತಂದರೆ ವ್ಯಾಪ್ತಿ, ಒಳ್ಳೆಯ ಕೀರ್ತಿ. ಒಳ್ಳೆಯ ಕೀರ್ತಿಯಿಂದ ಹರಡಿರುವ ವ್ಯಕ್ತಿ ಯಾರದು? ಒಂಚೂರು ನನಗೆ ತಿಳಿಸಿಕೊಡಿ, ನಾನು ಅವನನ್ನು ಉಪಾಸನೆ ಮಾಡ್ತೇನೆ. ಉಪಾಸನೆ ಮಾಡಿ ಪ್ರಾಯಶಃ ಆ ರೀತಿ ಉಪಾಸನೆ ಮಾಡಿದ್ದಕ್ಕೆ ವಾಲ್ಮೀಕಿಗಳು ಇಂದು ನಮ್ಮ ಕಣ್ಣೆದುರಿಗೆ, ವಾಲ್ಮೀಕಿ ಜನಾಂಗದವರಿಗೆ ವಾಲ್ಮೀಕಿ ಯಾಕೆ ಪ್ರಸಿದ್ಧ ಅಂತ ಗೊತ್ತಿಲ್ಲದಿದ್ದರೂ ನಿಮ್ಗೆ ಗೊತ್ತಿದೆ. ನಮ್ಮಲ್ಲಿ ವಾಲ್ಮೀಕಿ ಜನಾಂಗ ಉಂಟು, ಕುರುಬ ಜನಾಂಗ ಉಂಟು. ಕುರುಬ ಜನಾಂಗಕ್ಕೂ ಗೊತ್ತಿಲ್ಲ ಕನಕದಾಸರು ಯಾಕೆ ಪ್ರಸಿದ್ಧರು ಅಂತ, ಕುರುಬ ಜನಾಂಗಕ್ಕೂ ಗೊತ್ತಿಲ್ಲ. ಕನಕದಾಸರು ಅಷ್ಟೇ. ಯಾರು ಕನಕದಾಸರು? ಅದೆಲ್ಲ ನಿಮ್ಗೆ ಯಾಕೆ ಗಲಾಟೆ? ಕನಕದಾಸರು ಗಲಾಟೆ ಮಾಡಿದವರಲ್ಲ, ಮಾತ್ರ ಅವ್ರು ತೆಪ್ಪಗಿದ್ದವರು. ನಾವೇನು ಮಾಡ್ತೇವೆ? ಗಲಾಟೆ ಮಾಡಿ ಕನಕದಾಸರನ್ನು ಪ್ರಸಿದ್ಧಿಗೆ ತರುವರು. ಅಕಸ್ಮಾತ್ ಏನಾದರೂ ಗಲಾಟೆ ಮಾಡ್ತಾ ಇರುವಾಗ ಕನಕದಾಸರು ಬಂದರೂ ಕೂಡ ಬದಿಗಿನಲ್ಲಿ ನಿಮಗೇನು ಗೊತ್ತು ಅಂತ ಹೇಳುವರು. ಅಂತಹ ಮಂದಿಗಳು. ಹಾಗಾದರೆ ವಾಲ್ಮೀಕಿ ಋಷಿಗಳು ಈ ದಿವಸ ಪ್ರಸಿದ್ಧಿಗೆ ಬಂದದ್ದು, ಪ್ರಕಾಶಕ್ಕೆ ಬಂದದ್ದು ರಾಮಾಯಣದ ಮೂಲಕ, ರಾಮಚಂದ್ರನ ದ್ಯುತಿಮಾನ್ ಅಂತ ಉಪಾಸನೆ ಮಾಡುವ ಮೂಲಕ. ಆದ್ದರಿಂದ ಕಶ್ಚ ದ್ಯುತಿಮಾನ್, ಯಾರು ಪ್ರಕಾಶದಿಂದ ಸರ್ವತ್ರ ವ್ಯಾಪಿಸಿಕೊಂಡಿರುವವನು. ದ್ಯುತಿಮಾನ್ ಕಹ ಅನಸೂಯಕಃ. ಜಿತಕ್ರೋಧ ಎನ್ನುವುದಕ್ಕಿಂತಲೂ ಇದು ಬಹಳ ಮುಖ್ಯವಾದ್ದು. ಏನು? ಅಸೂಯೆ ಇಲ್ಲದಿರುವವ ಯಾರು? ಅನಸೂಯಕ ಕಹ ಅಂತ ಒಂದು ಪ್ರಶ್ನೆ ಇಟ್ಟರು. ಪ್ರಾಯಶಃ ಈಗ ಏನಾದರೂ ವಾಲ್ಮೀಕಿ ಋಷಿಗಳು ಪ್ರಶ್ನೆ ಮಾಡಿದರೆ ನಾರದರಂತಾರೆ ಯಾರೂ ಇಲ್ಲ. ಅನಸೂಯರಾಗಿರತಕ್ಕಂಥವರು ಯಾರು? ಏನಾದರೂ ತಂದೆ ತಾಯಿಗಳು ತನ್ನ ಹೆಣ್ಮಗಳಿಗೆ ಅನಸೂಯ ಅಂತ ಹೆಸರಿಟ್ಟರೆ ಅಷ್ಟಿರುತ್ತೆ ಅಷ್ಟೇ ವಿನಃ ಮತ್ತೆ ಜೀವನದಲ್ಲಿ ಅಸೂಯೆ ಇಲ್ಲದಿರುವ ವ್ಯಕ್ತಿಗಳು ಲೋಕದಲ್ಲಿ ಈಗ ಸಿಗಲಿಕ್ಕಿಲ್ಲ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಅಸೂಯೆ ಉಳ್ಳದವರೇ. ನೀವೇನಾದರೂ ಸೇರಿಕೊಂಡು ಒಂದು ಒಳ್ಳೆಯ ಕೆಲಸ ಮಾಡಿದರೆ ಯಾರಾದರೂ ಮಧ್ಯದಲ್ಲಿ ಪ್ರವೇಶ ಮಾಡಿ ನಿಮ್ಮ ಕೆಲಸ ಅವರಿಗೆ ಮುಟ್ಟಿಲ್ಲ ಅಂತ ನನಗೆ ಗೊತ್ತಾಯಿತು. ಇವನಿಗೆ ಹೇಗೆ ಗೊತ್ತಾಯಿತೋ ಏನೋ, ಇವನಿಗೆ ಅದರ ಸಂಬಂಧನೇ ಇಲ್ಲ. ಇವ ಮಧ್ಯದಲ್ಲಿ ಬಂದು ನೀವು ಮಾಡಿದ ಆ ಕೆಲಸ ಅವರಿಗೆ ಮುಟ್ಟಿಲ್ಲ ಅಂತೆ ನನಗೆ ಗೊತ್ತಾಯಿತು. ಇನ್ನು ಕೆಲವರಿಗೆ ಪಿತ್ತ ಜಾಸ್ತಿ, ಅವರಿಗೆ ಸ್ವಪ್ನ ಬೀಳೋದು ಸ್ವಲ್ಪ ಜಾಸ್ತಿ. ನಿತ್ಯ ಸ್ವಪ್ನನೇ ಅವರಿಗೆ. ಅವರು ಹಾಗೆ ಇವರು ಹೀಗೆ. ಅವರಿಗೆ ನೀವು ಮಾಡಿದ್ದು ಅವರಿಗೆ ಸರಿಯಾಗಿಲ್ಲ, ನೀವು ಮಾಡಿದ್ದು ಇವರಿಗೆ ಸರಿಯಾಗಿಲ್ಲ ಅಂತ ಇವರಿಗೆ ಸ್ವಪ್ನ ಬಿದ್ದದ್ದು. ಒಂದು ದಿವಸ ಇವರಿಗೂ ಕಾಟ ಶುರುವಾಗುತ್ತೆ ಅವರದ್ದೇ. ಆದ್ದರಿಂದ ಯಾರ್ಯಾರಿಗೆ ಮಾಡಿದ್ದು ಸರಿಯಾಯಿತೋ ಇಲ್ಲವೋ ಅಂತೇಳಿ ಇನ್ನೊಬ್ಬನಿಗೆ ಸ್ವಪ್ನ ಬೀಳುವ ಪ್ರಸಂಗ ಸುತರಾಮ್ ಕೂಡುದು. ಇದೊಂದು ಊರಲ್ಲಿ, ನಮ್ಮೊಂದೊಂದು ಹಳ್ಳಿಯಲ್ಲಿ
ಅಪ್ಪ ಒಂದು ದೇವಸ್ಥಾನಕ್ಕೋಸ್ಕರ ತುಂಬ ಶ್ರಮ ಪಟ್ಟಿದ್ದ. ಆ ದೇವಸ್ಥಾನದ ಮೇಲೆ ತರಬೇಕು ಅಂತ ಭಾರೀ ಶ್ರಮ ಪಟ್ಟಿದ್ದ. ತನ್ನ ಶ್ರಮಕ್ಕೆ ಅನುಗುಣವಾಗಿ ದೇವಸ್ಥಾನದ ಮೇಲೆ ತಂದ. ತೀರಿ ಹೋದ. ತುಂಬ ವರ್ಷ ಆಯ್ತಿದ್ದು. ಪುನಃ ಆ ದೇವಸ್ಥಾನ ಜೀರ್ಣ ಆದಾಗ ಅದು ಉದ್ಧಾರ ಮಾಡಬೇಕು ಅಂತ ಊರವರು ಸೇರಿಕೊಂಡು ಪುನಃ ಹೊರಟು. ಆವಾಗ ಆ ಮೊದಲು ಉದ್ಧಾರ ಮಾಡಿದಂಥ ಅಪ್ಪನ ಮಗನಿಗೆ ಸ್ವಪ್ನ ಅಂತ, ಏನು ಹೀಗೆ ಉದ್ಧಾರ ಮಾಡಲಿಕ್ಕೆ ಅಂತ ಬರ್ತಾರೆ, ಅವರಿಗೆ ಏನೂ ಕೊಡಬೇಡ ಅಂತ ಇವನಿಗೆ ಸ್ವಪ್ನ. ನನ್ನ ಹತ್ರ ಹೇಳಿದ್ರು ಬಂದು. ಅದಕ್ಕಂತೆ ನನಗೂ ಸ್ವಪ್ನ ಬಿದ್ದಿದೆ ಅಂತ. ಹೀಗೆ ಇಂಥವನಿಗೆ ಅಪ್ಪನ ಕಾಟ ಬರುತ್ತೆ, ಅದರಿಂದ ಅಲ್ಲಿಗೆ ಹೋಗಬೇಡಿ ಅಂತ ನನಗೂ ಸ್ವಪ್ನ ಬಿದ್ದಿದೆ ಅಂತ. ಮತ್ತೇನು ಹೇಳಬೇಕು, ಇದು ಸ್ವಪ್ನಕ್ಕೆ ಕೊನೆ ಇಲ್ಲ ಅಂತಾರೆ. ನೀವು ಅದು ಈಗ ಮಾವಿನ ಕಾಲ, ಸ್ವಲ್ಪ ಮಾವಿನ ಹಣ್ಣು ಜಾಸ್ತಿ ತಿಂದರೆ ಯಾರಿಗೂ ಸ್ವಪ್ನ ಬೀಳುತ್ತೆ. ಗೇರು ಬೀಜದ ಕಾಲ, ಗೇರು ಬೀಜ ಜಾಸ್ತಿ ತಿಂದರೆ ಸ್ವಪ್ನ ಯಾರಿಗೂ ಬೀಳುತ್ತೆ. ಸ್ವಪ್ನ ಬೀಳುವುದು ದೊಡ್ಡದಲ್ಲ. ಹಗಲು ಮಲಗಿ ಹಗಲಿಗೂ ಸ್ವಪ್ನ ಬೀಳುತ್ತೆ. ಹಗಲು ಕನಸು ಅಂತ ಬೇರೆಯೇ ಇರುತ್ತೆ. ಅದರಿಂದ ನಮಗೆ ಏನಾಗಬೇಕು ಅಂತಂದರೆ, ಇದೆಲ್ಲ ಏನಾದರೂ ಬಂದದ್ದಿದ್ದರೆ, ನನಗೆ ಸ್ವಪ್ನ ಬಿತ್ತು, ಸ್ವಪ್ನದಲ್ಲಿ ಹಾಗಾಯಿತು ಹೀಗಾಯಿತು, ಆದ್ದರಿಂದ ನಿಮ್ಮದು ಸರಿಯಾಗಿಲ್ಲ ಅಂತ ಏನಾದರೂ ಇದ್ದರೆ ಅದು ಸ್ವಪ್ನ ಬಿದ್ದದ್ದಲ್ಲ, ಒಳಗಿನಿಂದ ಅವರ ಬಗ್ಗೆ ಅಸೂಯೆ ಬಿದ್ದದ್ದು. ಅದಕ್ಕಂದ್ರು ಅನಸೂಯಕ ಕಹ, ಅಸೂಯೆ ಇಲ್ಲದಿರತಕ್ಕಂಥ ವ್ಯಕ್ತಿ ಯಾರು? ಏನು ಭಾರತದವರಿಗೆ ಕ್ರಿಕೆಟಲ್ಲಿ ಇಲ್ಲ, ಪದಕ ಇಲ್ಲ, ಈಜುವುದರಲ್ಲಿ ಇಲ್ಲ, ಓಡುವುದರಲ್ಲಿ ಇಲ್ಲ, ಏನಾದರೂ ಸಿಗುವುದಿದ್ರೆ ಕಬಡ್ಡಿಯಲ್ಲಿ ಮಾತ್ರ ಅಂತೆ. ಮತ್ತು ಯಾವುದರಲ್ಲಿ ಹೋಗ್ತಾರೆ ಹಾಗಂತ ಭಾರತದವರು ಎಲ್ಲ ಕಡೆಗೂ ಸ್ಪರ್ಧೆಗೆ ಹೋಗ್ತಾರೆ. ಚಿನ್ನದ ಪದಕ ಇಲ್ಲ, ಬೆಳ್ಳಿ ಪದಕ ಇಲ್ಲ, ಕಂಚಿನ ಪದಕ ಇಲ್ಲ. ಯಾಕೆ ಪದಕ ಸಿಕ್ಕಿಲ್ಲ? ಅವರಿಗೆ ಅದನ್ನು ಪಡೀಲಿಕ್ಕೆ ಬೇಕಾದ ತಾಕತ್ತಿರಲಿಲ್ಲ, ಆದ್ದರಿಂದ ಸಿಗಲಿಲ್ಲ. ಮಣ್ಣಿನ ಪದಕ ಇಲ್ಲ, ಯಾಕೆ ಮಣ್ಣಿನ ಪದಕ ಅಂತ ಒಂದು ಇಲ್ಲ, ಆದ್ದರಿಂದ ಸಿಕ್ಕಿಲ್ಲ. ಗಾಂಧೀಜಿ ಹತ್ರ ಕೇಳಿದ್ರಂತೆ, ನೀನು ಯಾವಾಗಲೂ ತೃತೀಯ ದರ್ಜೆಯಲ್ಲೇ ಯಾಕೆ ಪ್ರಯಾಣ ಮಾಡುವುದು ಅಂತ. ಅಲ್ಲಿ ಪ್ರಥಮ ದ್ವಿತೀಯ ತೃತೀಯ ಅಂತ ಇತ್ತಂತೆ. ಈಗ ಹುಲ್ಲು ಬಂದು ಎಲ್ಲ ಒಂದೇ ಆಗಿದೆ, ಬಿಡಿ, ಈಗ ಒಂದೇ ಆಗಿದೆ ಕಾಣುತ್ತೆ. ಆವಾಗ 3 ದರ್ಜೆ ಇತ್ತು. ಯಾರೋ ಕೇಳಿದ್ರಂತೆ, ನೀವು ಯಾಕೆ ಅದು ತೃತೀಯ ದರ್ಜೆಯಲ್ಲೇ ಪ್ರಯಾಣ ಮಾಡುವುದು? ಅದಕ್ಕೆ ಅವರು ಹೇಳಿದ್ರಂತೆ, 4ನೇ ದರ್ಜೆ ಇಲ್ಲ, ಆದ್ದರಿಂದ ತೃತೀಯ ದರ್ಜೆಯಲ್ಲಿ ಪ್ರಯಾಣ ಮಾಡ್ತೇವೆ ಅಂತ ಅವರು ಕೊಟ್ಟ ಉತ್ತರ. ಅದೇ ರೀತಿಯಲ್ಲಿ ನಮಗೆ ಮಣ್ಣಿನ ಪದಕ ಅಂತ ಒಂದು ಇಲ್ಲ, ಇದ್ದರೆ ಅದು ಸಿಗುತ್ತಿತ್ತೋ ಏನೋ ಅಂತ. ಯಾವ ಆಟಕ್ಕೋದ್ರೂ ನಮಗಿಲ್ಲ. ಆದರೆ ಕಬಡ್ಡಿ ಆಟದಲ್ಲಿ ಮಾತ್ರ ಚಿನ್ನದ ಪದಕ ಪಡ್ಕೊಂಡು. ಯಾಕೆ ಗೊತ್ತಾ? ಕಬಡ್ಡಿ ಆಟದಲ್ಲಿ ಏನು ಇರೋದು, ಮುಂದೆ ಹೋದನ್ನು ಹಿಂದಕ್ಕೆ ಎಳೆಯುವುದಷ್ಟೇ, ಮತ್ತೇನಿಲ್ಲ. ಯಾರಾದ್ರೊಬ್ಬ ಗುರಿ ತಲುಪಬೇಕು ಅಂತ ಪ್ರಯತ್ನ ಮಾಡಿದರೆ ಪಾಪ ಶ್ವಾಸ ಬಿಗಿ ಹಿಡಿದು ಅವ ಏನಾದರೂ ಮಾಡಿ ಸಾಧನೆ ಮಾಡಬೇಕು, ಶ್ವಾಸ ಬಿಗಿ ಹಿಡಿದು ಗುರಿ ತಲುಪಬೇಕು ಅಂತ ಅವ ಪ್ರಯತ್ನ ಮಾಡಿದರೆ, ಈಚೆ ಬದಿಯಲ್ಲಿ ಒಂದು 5-6 ಜನ ನಿಂತು ನಮ್ಮಲ್ಲಿ ಮುಂದೆ ಹೋಗಿ ಅಂತ ಹೇಳಲಿಕ್ಕೆ ಐಕಮತ್ಯ ಇಲ್ಲದಿದ್ದರೂ ಹಿಂದೆ ಹಿಡಿದು ಎಳಿಲಿಕ್ಕೆ ಎಲ್ಲ ಐಕಮತ್ಯದಿಂದ ಎಳೆದು ಹಾಕಿ ಸಿಕ್ಕಿತು. ಏನು ಚಿನ್ನದ ಪದಕ ಸಿಕ್ಕಿತು, ಯಾಕೆ ಗುರಿ ಇವರು ತಲುಪಿದ್ರು, ಎಳೆದು ಹಾಕಿದವರು ಗುರಿ ತಲುಪಿದ್ರು, ಅವನು ನಡೆದು ಹಾಕಿದ್ರು. ಇದು ನಿಮ್ಮ ಭಾರತೀಯರ ಅವಸ್ಥೆ ಅಂತೆ. ಒಂದು ಕಾಲದಲ್ಲಿ ಭಾರತ ಅಂದರೆ ಹೇಗಿತ್ತು, ಈ ದಿವಸ ಒಬ್ಬನ ಕಾಲನ್ನು ಮತ್ತೊಬ್ಬ ಹಿಡಿದು ಎಳೆದು ಹಾಕುವ ಹಂತಕ್ಕೆ ಬಂತಂತೆ. ಅದೇ ಒಂದು ಚೀಲದಲ್ಲಿ ಒಂದು 10-15 ಏಡಿಗಳನ್ನು ತುಂಬಿಸಿಕೊಂಡು ಸಂತೆಯಿಂದ ಮನೆಗೆ ಹೋಗ್ತಾ ಇದ್ದಾನೆ. ಆ ಚೀಲ ಬದಿಯಲ್ಲಿಟ್ಟು ದೇಹ ಬಾಧೆ ತೀರಿಸಲಿಕ್ಕೆ ಅಂತ ಹೋದ. ಆವಾಗ ಯಾರೋ ಹೇಳಿದರು, ಮಹಾರಾಯ, ಚೀಲದಲ್ಲಿ ಏಡಿಗಳುಂಟು, ನೀನು ಬಾಧೆ ತೀರಿಸಿ ಹಿಂದೆ ಬರುವಾಗ ಏಡಿಗಳು ಇರಲಿಕ್ಕಿಲ್ಲ, ಸ್ವಲ್ಪ ತಲೆ ಖರ್ಚು ಮಾಡು ಇವ ಅಂತ. ನಿಶ್ಚಿಂತೆಯಿಂದ ಇರಿ, ಏನಾಗುವುದಿಲ್ಲ ಅಂತ. ಚೀಲ ಇಟ್ಟಿದ್ದಾನೆ, ಹೋಗಿದ್ದಾನೆ, ದೇಹ ಬಾಧೆ ತೀರಿಸಿಕೊಂಡು ಬಂದ. ಚೀಲದಲ್ಲಿ ಎಷ್ಟು 10 ಏಡಿಯ 15 ಏಡಿಯ ಅಷ್ಟೂ ಪೂರಾ ಇತ್ತಂತೆ. ಯಾಕೆ ಗೊತ್ತಾ? ಒಂದು ಏಡಿ ಚೀಲದ ಬದಿ ಹಿಡ್ಕೊಂಡು ಮೇಲೆ ಬರಲಿಕ್ಕೆ ತೊಡಗಿದ್ರೆ ಕೆಳಗಿದ ಏಡಿಗಳೆಲ್ಲ ಹಿಡಿದು ಜಗ್ತಾ ಇದ್ದುವಂತೆ. ಒಂದು ಏಡಿಯೂ ಚೀಲದಿಂದ ಹೊರಗೆ ಹೋಗಿಲ್ಲ, ಆರಾಮ ಹಿಡ್ಕೊಂಡ ಮನೆಗೆ ಹೋದ. ಅನಸೂಯಕಃ, ವ್ಯಕ್ತಿಗಳು ಹಾಳಾಗುವುದು ಲೋಕದಲ್ಲಿ ಅಸೂಯೆಯಿಂದಾಗಿ. ಒಬ್ಬ ತಾನೇನಾದರೂ ಒಳ್ಳೆಯ ಕೆಲಸ ಮಾಡಿದರೆ ಅದನ್ನು ಶಹಬಾಸ್ ಅಂತ ಹೇಳುವಷ್ಟು ತಾಳ್ಮೆ ಇಲ್ಲದೆ ಅದಕ್ಕೆ ಹುಳಿ ಹಿಂಡುವಷ್ಟು ಹಂತಕ್ಕೆ ಈ ದಿವಸ ನಾವು ತಲುಪಿದ್ದೇವೆ. ವಾಲ್ಮೀಕಿಗಳು ಅದನ್ನೇ ನಾರದರಲ್ಲಿ ಕೇಳ್ತಾ ಇದ್ದಾರೆ. ನಾರದರೇ, ಅಸೂಯೆ ರಹಿತನಾದ ವ್ಯಕ್ತಿ ಇದ್ದರೆ ತಿಳಿಸಿ, ಅವರ ಉಪಾಸನೆ ಮಾಡಬೇಕು. ಲೋಕದ ಜನರ ಬಗ್ಗೆ ನಾನು ಉಪಾಸನೆ ಮಾಡಿ ಲೋಕದ ಜನರಲ್ಲಿರತಕ್ಕಂಥ ಅಸೂಯೆ ಎನ್ನತಕ್ಕಂಥ ಅದನ್ನು ತೆಗಿ ಅಂತ ಪ್ರಾರ್ಥನೆ ಮಾಡಬೇಕಾಗಿದೆ. ಅದರಿಂದ ಕಶ್ಚ ಅನಸೂಯಕಃ. ನಂತರದ್ದು ಕಸ್ಯ, ಕೊನೆಯದ್ದು ಕಸ್ಯ ಬಿಭ್ಯತಿ ದೇವಾಶ್ಚ ಜಾತರೋಷಸ್ಯ
ಸಂಯುಗೆ ಅಂತ. ಒಬ್ಬ ಯುದ್ಧಕ್ಕೆ ನಿಂತ ಅಂತಂದರೆ ದೇವಾಶ್ಚ ಬಿಭ್ಯತಿ, ದೇವತೆಗಳು ಕೂಡ ನಡುಗಬೇಕು. ಅವ ಯುದ್ಧದಲ್ಲಿ ಇನ್ನೂ ಪ್ರಯತ್ನ ಏನು ಶುರು ಮಾಡಿಲ್ಲ, ಸಿಟ್ಟಿಗೇಳಲಿಲ್ಲ, ಏನಿಲ್ಲ. ಯುದ್ಧಕ್ಕೆ ಇಂಥವ್ರು ಬರ್ತಾರೆ ಅಂತ ಗೊತ್ತಾದರೆ ಸಾಕು, ಎಲ್ಲರೂ ಹಿಮ್ಮೆಟ್ಟಬೇಕು. ಅಂಥ ವ್ಯಕ್ತಿತ್ವ ಯಾರಲ್ಲಿ ಉಂಟು? ಯುದ್ಧ ಮಾಡಬೇಕಾಗಿಲ್ಲ, ಯುದ್ಧ ಮಾಡುವುದು ಬೇಡ. ಯುದ್ಧ ಮಾಡಿ ಒಂದಷ್ಟು ತಲೆ ಉರುಳಿಸಿ ರಕ್ತಪಾತ ಇದೆಲ್ಲ ಬೇಡವೇ ಬೇಡ. ಯಾರಾದರೂ ಸುಮ್ಮನೆ ಕಾಲು ಕೆದಕಿ ಜಗಳ ಮಾಡುವವರು ಅಂತ ಇರ್ತಾರಲ್ಲ, ಅಂಥವ್ರು ಯುದ್ಧಕ್ಕೆ ಅಂತ ಬಂದಾಗ ಯುದ್ಧ ಆಗಬಾರದು ಅಂತ ನಮಗೆ ಅಪೇಕ್ಷೆ ಇರುವುದಾದರೆ ಆವಾಗ ಅಂತಹ ವ್ಯಕ್ತಿಯನ್ನು ಮುಂದೆ ಇಟ್ಟಾಗ ಯುದ್ಧಕ್ಕೆ ಬಂದವರು ಹಿಂದೆ ಹೋಗಬೇಕು, ಅವರು ಸಂಧಾನಕ್ಕೆ ಬರಬೇಕು. ಅಂಥ ವ್ಯಕ್ತಿ ಯಾರಾದರೂ ಇದ್ದರೆ ತೋರಿಸಿ. ಕಶ್ಚ ಬಿಭ್ಯತಿ ದೇವಾಶ್ಚ ಜಾತರೋಷಸ್ಯ ಸಂಯುಗೆ. ಯುದ್ಧದಲ್ಲಿ ಎಲ್ಲಿ ಸಿಟ್ಟು ಬರುವುದಾದರೂ ಯುದ್ಧಕ್ಕೆ ನಿಂತಾಗ ಸಿಟ್ಟು ಬರಬೇಕು, ಬೇರೆ ಸಮಯದ ಸಿಟ್ಟಲ್ಲ. ಯುದ್ಧಕ್ಕೆ ನಿಂತಾಗ, ಶತ್ರುಗಳನ್ನು ನೋಡಿದಾಗ ಸಿಟ್ಟು ಬಂದಾಗ ಎದುರಿಗೆ ಯಾರೂ ನಿಲ್ಲುವ ತಾಕತ್ತು ಉಳ್ಳವರಾಗಿರಬಾರ್ದು. ಅಂತಹ ವ್ಯಕ್ತಿತ್ವ ಯಾರಲ್ಲಿ ಉಂಟು? ಅಂತಹ ಸಾಮರ್ಥ್ಯ, ಅಷ್ಟು ಸಮರ್ಥ ವ್ಯಕ್ತಿ ಯಾರು ಅಂದರೆ ಯುದ್ಧಕ್ಕೆ ನಿಂತ ಅಂತಂದರೆ ಜಯ ಖಂಡಿತ. ಅಂತಹ ವ್ಯಕ್ತಿ ಯಾರು? ಕಶ್ಚ ಬಿಭ್ಯತಿ ಜಾತ ರೋಷಸ್ಯ ಸಂಯುಗೆ ದೇವಾಶ್ಚ ಬಿಭ್ಯತಿ. ಅಂತಹ ವ್ಯಕ್ತಿತ್ವವುಳ್ಳವ ಯಾರು ಅಂತ 16 ಗುಣಗಳನ್ನು ಇಟ್ಟುಕೊಂಡು ವಾಲ್ಮೀಕಿ ಋಷಿಗಳು ನಾರದರಲ್ಲಿ ಪ್ರಶ್ನೆ ಮಾಡಿದರೆ ಅದಕ್ಕೆ ನಾರದರು ಕೊಟ್ಟದ್ದು ಆ 16 ಪ್ರಶ್ನೆಗಳಿಗೂ ತೋರಿಸಿದ ವ್ಯಕ್ತಿ ಒಬ್ಬನೇ. ಏನಂತಂದ್ರು ರಾಮ್ ಅಂತ. ರಾಮ ಅಂತಲೂ ಆಗ್ಬೋದು, ರಾಮ್ ಅಂತಲೂ ಆಗ್ಬೋದು. ರಾಮ, ರಾಮ್. ರಾ ಮೊದಲನೇದ್ದು ರೇಫ, ವ್ಯಂಜನಾಕ್ಷರ. ವ್ಯಂಜನಾಕ್ಷರಕ್ಕೆ ಅರ್ಧ ಮಾತ್ರೆ. ಆಮೇಲೆ ರಾ ದೀರ್ಘ, ದೀರ್ಘಕ್ಕೆ 2 ಮಾತ್ರೆ. ಆಮೇಲೆ ಪುನಃ ಮ ವ್ಯಂಜನ, ಅದಕ್ಕೊಂದು ಅರ್ಧ ಮಾತ್ರೆ. ಇಲ್ಲೊಂದು ರಾ ಎನ್ನುವುದೊಂದು ಅರ್ಧ ಮಾತ್ರೆ, ಮು ಎನ್ನುವುದೊಂದು ಅರ್ಧ ಮಾತ್ರೆ, ಮಧ್ಯದಲ್ಲಿ ಒಂದು 2 ಮಾತ್ರೆ. ಇದು ಸೇರಿದಾಗ ರಾಮ್ ಅಂತಾಯಿತು. ಅದು ಯಾಕೆ ಆಚೆ ಒಂದು ಅರ್ಧ ಮಾತ್ರೆ, ಮೊದಲಿನ ಅರ್ಧ ಮಾತ್ರೆ ಧರ್ಮಕ್ಕೆ ಸಂಬಂಧಪಟ್ಟದ್ದು, ಕೊನೆಯ ಅರ್ಧ ಮಾತ್ರೆ ಮೋಕ್ಷಕ್ಕೆ ಸಂಬಂಧಪಟ್ಟದ್ದು, ಮಧ್ಯದಲ್ಲಿರುವ 2 ಮಾತ್ರೆಗಳು ಅರ್ಥಕಾಮಗಳಿಗೆ ಸಂಬಂಧಪಟ್ಟದ್ದು. ನಮ್ಮಲ್ಲಿ ಈ ದಿವಸ ಧರ್ಮ ಇರುವುದು ಸ್ವಲ್ಪ, ಮೋಕ್ಷ ಇರುವುದು ಸ್ವಲ್ಪ, ಅರ್ಥ ಮತ್ತು ಕಾಮನೆಗಳು ನಮ್ಮಲ್ಲಿ ಸಖತ್ತುಂಟು, ಪೂರ್ಣವಾಗಿ ಉಂಟು. ಆ ಅರ್ಥ ಕಾಮನಗಳು ದಾರಿ ತಪ್ಪಬಾರದು ಅಂತೇಳಿ ಆಚೆ ಬದಿ ಈಚೆ ಬದಿಯಲ್ಲಿ ಧರ್ಮ ಮತ್ತು ಮೋಕ್ಷಗಳು, ಧರ್ಮ ಮೋಕ್ಷ 2 ಹಗ್ಗ ಹಾಕಿದರೆ ಈ ಬಲವಾಗಿರತಕ್ಕಂತಹ ಕೋಣಗಳನ್ನು ಕಟ್ಟುವಾಗ ಒಂದೇ ಗೂಟಕ್ಕೆ ಕಟ್ಟುವುದಿಲ್ಲ. 2 ಕುತ್ತಿಗೆ 2 ಹಗ್ಗ ಹಾಕಿ 2 ಗೂಟಕ್ಕೆ ಕಟ್ತಾರೆ. ಆವಾಗ ಅದು ಎಲ್ಲಿರಬೇಕೋ ಅಲ್ಲೇ ಇರುತ್ತೆ ಆ ಕೋಣ. ಅದೇ ರೀತಿಯಲ್ಲಿ ಅರ್ಥ ಮತ್ತು ಕಾಮ ಎನ್ನತಕ್ಕಂಥ 2 ಕೋಣಗಳು ಖುಷಿ ಬಂದಂತೆ ಹಾರಾಡ್ತಾ ಇರುವ ಪ್ರಸಂಗ ಬಂದಾಗ ಆಚೆ ಬದಿಯಲ್ಲಿ ಒಂಚೂರು ಧರ್ಮದ ಗೂಟ, ಈಚೆ ಬದಿಯಲ್ಲಿ ಒಂಚೂರು ಮೋಕ್ಷದ ಗೂಟ. ಸ್ವಲ್ಪ ಸ್ವಲ್ಪ ಸಾಕು, ಅದು ಪುನಃ ಇಡೀ ಬೇಕಿಲ್ಲ. ಸ್ವಲ್ಪ ಧರ್ಮಾಚರಣೆ ಇದ್ದರೆ ಸಾಕು, ಸ್ವಲ್ಪ ಮೋಕ್ಷ ಅಂತ ಇದ್ದರೆ ಸಾಕು. ಮಧ್ಯದಲ್ಲಿದ್ದಂಥ ಅರ್ಥ ಕಾಮನೆಗಳು ಹೇಗಿರಬೇಕೋ ಹಾಗೇ ಇರ್ತವೆ. ಆ ದೃಷ್ಟಿಯಲ್ಲಿ ರಾಮ್. ಇನ್ನು ನಮ್ಮಲ್ಲಿ ಒಂದು ರಾಮ. ರಾಮ ಅಂತಂದಾಗ ಮೊದಲು ಅರ್ಧ ಮಾತ್ರೆ, ಮೊದಲನೇದ್ದು ಸೇರಿಸಿದಾಗ 3 ಮಾತ್ರೆ ಆಯಿತು. ರಾ ಎನ್ನುವುದು ಅರ್ಧ ಮಾತ್ರೆ, ಮು ಎನ್ನುವುದು ಅರ್ಧ ಮಾತ್ರೆ, ಅರ್ಧ ಅರ್ಧ 1, ಮಧ್ಯದಲ್ಲಿ ಆ 2 ಮಾತ್ರೆ 3 ಮಾತ್ರೆ ಆಯಿತು. ರಾಮ ಎನ್ನುವಾಗ ರ ಎನ್ನುವುದು ಅರ್ಧ, ಮು ಎನ್ನುವುದು ಅರ್ಧ, ಅರ್ಧ ಅರ್ಧ 1 ಆಯ್ತಾ. ಮಧ್ಯದಲ್ಲಿ ಆ 2 ಮಾತ್ರೆ 3 ಆಯ್ತಾ. ಮತ್ತೊಂದು ಕೊನೆಯದ್ದು ಆ ಸ್ವರ, ಅದಕ್ಕೊಂದು ಮಾತ್ರೆ, ಅದೊಂದು 4 ಮಾತ್ರೆ. 3 ಮಾತ್ರೆ, 4 ಮಾತ್ರೆ. ಹೇಗೆ ಬೇಕಾದರೂ ಹೇಳೋಣ. ರಾಮ್ ಅಂತಲೂ ಅನ್ನೋಣ, ರಾಮ ಅಂತಲೂ ಅನ್ನೋಣ, 2 ಅನ್ನೋಣ. ರಾಮ್ ರಾಮಾಯ ನಮಃ ಅಂತಲೇ ಅನ್ನೋಣ. ರಾಮ್ ಎನ್ನುವುದು ಬೀಜ ಮಂತ್ರ. ಪ್ರತಿಯೊಂದಕ್ಕೂ ಬೀಜ ಮಂತ್ರ ಉಂಟಲ್ಲ. ಕ್ಲೀಂ ಕೃಷ್ಣಾಯ ನಮಃ, ಹೂಂ ವರಾಹಾಯ ನಮಃ, ಹಾಂ ಹಯಗ್ರೀವಾಯ ನಮಃ, ವ್ಯಾಂ ವೇದವ್ಯಾಸಾಯ ನಮಃ, ಧಂ ಧನ್ವಂತರೇ ನಮಃ. ಅದು ಬೀಜ. ಬೀಜದಲ್ಲಿ ಮರದ ಶಕ್ತಿ. ಹಾಗಾದರೆ ಒಟ್ಟಿಗೆ ಹೇಳೋಣ. ರಾಮ್ ರಾಮ, ರಾಮ್ ರಾಮ, ಒಟ್ಟಿಗೆ ಹೇಳೋಣ. ಒಟ್ಟಿಗೆ ಸೇರಿಸಿದಾಗ ಮಾತ್ರೆಗಳು 7 ಮುಗಿಯಿತು. ರಾಮ ಅಂದರು 7,
ಹೀಗೆ 16 ಗುಣಗಳಿಂದ ಕೂಡಿದ ವ್ಯಕ್ತಿತ್ವವುಳ್ಳ ಒಂದು ಶಕ್ತಿ ಅಂತಂದರೆ ವಾಲ್ಮೀಕಿ ಋಷಿಗಳಿಗೆ ನಾರದರು ರಾಮ್ ಅಂತ ಅಂದಿದ್ದಾರೆ ಎಂಬ